ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. 50 ಲಕ್ಷ ಆಗಿರ್ಬೋದು, 50 ಕೋಟಿ ಆಗಿರ್ಬೋದು, ಏನು ಯೋಚನೆ ಮಾಡೋ ಹಾಗಿಲ್ಲ. ಇದು ಎಲ್ಲಿ ಸಿಗುತ್ತಪ್ಪ ನಮಗೆ? ಸಿವಿಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇದಿಲ್ಲ. ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆಕ್ಟ್ ಅಂತ ಒಂದಿದೆ, ನಿಮಗೆ ಗೊತ್ತಿದೆ. ಅದರಲ್ಲಿ ನಮಗೆ ಈ ಸಿವಿಲ್ ನ್ಯಾಯಾಲಯದ ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಬಗ್ಗೆ ಗೊತ್ತಾಗುತ್ತೆ. ಇನ್ನ ಕ್ಷೇತ್ರ ವ್ಯಾಪ್ತಿ, ಟೆರಿಟೋರಿಯಲ್ ಜುರಿಸ್ಡಿಕ್ಷನ್, ಅದಕ್ಕೆ ನಾವು ಸೆಕ್ಷನ್ 15 to 25 15ರಿಂದ 25 ನೋಡ್ಬೇಕಾಗುತ್ತೆ ಕಲಂ. ಅದರಲ್ಲಿ ಟ್ರಾನ್ಸ್ಫರ್ ಬರುತ್ತೆ. 22 to 25 ಡೀಲ್ಸ್ ವಿತ್ ರಿಗಾರ್ಡ್ ಟು ಟ್ರಾನ್ಸ್ಫರ್ ಆಫ್ ಸೂಟ್ಸ್ ಇನ್ ಡಿಫರೆಂಟ್ ಸರ್ಕಮ್ಸ್ಟಾನ್ಸಸ್. ಅಪ್ ಟು 21 ಇಟ್ ಡೀಲ್ಸ್ ವಿತ್ ರಿಗಾರ್ಡ್ ಟು ಪ್ಲೇಸ್ ಆಫ್ ಸೂಯಿಂಗ್. ಯಾವ ಕ್ಷೇತ್ರದಲ್ಲಿ, ಯಾವ ಜಾಗದಲ್ಲಿ, ಯಾವ ಊರಲ್ಲಿ, ಯಾವ ಸ್ಥಳದಲ್ಲಿ ನಾವು ನಮ್ಮ ವ್ಯಾಜ್ಯವನ್ನು ಹಾಕಬೇಕು. 15 says a civil suit has to be filed in the lowest court which is competent to try. 15 ಕಲಂ 15 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಸಿವಿಲ್ ವ್ಯಾಜ್ಯವನ್ನ ಕೆಳ ಹಂತದಲ್ಲಿರ್ತಕ್ಕಂಥ ನ್ಯಾಯಾಲಯ ಮತ್ತು ಅದಕ್ಕೆ ನಾವು ಕೇಳಿರ್ತಕ್ಕಂಥ ಪರಿಹಾರ ಕೊಡೋದಕ್ಕೆ ವ್ಯಾಪ್ತಿ ಇರಬೇಕು. ಅಂತಹ ನ್ಯಾಯಾಲಯದಲ್ಲಿ ನಾವು ಹಾಕ್ಬೇಕು ನಮ್ಮ ವ್ಯಾಜ್ಯವನ್ನ. ಸೊ ನಮ್ಮ ವ್ಯಾಜ್ಯದ ಮೌಲ್ಯ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಸಿವಿಲ್ ಜಡ್ಜ್ ಯೂನಿಯನ್ ಡಿವಿಷನ್, ಅದಕ್ಕೆ 2 ಇದೆ. ಅದೇ ಲೋಯೆಸ್ಟ್ ಕೋರ್ಟ್, ಅದೇ ಕಾಂಪಿಟೆಂಟ್ ಟು ಟ್ರೈ ಅವರ್ ಕೇಸ್. ಅದೇನೆ 5 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ರೆ, ನಮ್ಮ ವ್ಯಾಜ್ಯದ ಮೌಲ್ಯ 5 ಲಕ್ಷಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಅಲ್ಲಿ ಹೋಗ್ಬೇಕು. ಇನ್ನು ಸೆಕ್ಷನ್ 16 ಬಂದ್ರೆ ಇಟ್ ಡೀಲ್ಸ್ ವಿತ್ ರಿಗಾರ್ಡ್ ಟು suits pertaining to immovable properties.
ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳನ್ನ ನಾವು ಎಲ್ಲಿ ಹಾಕ್ಬೇಕು? ಸೊ ನಮಗೆಲ್ಲರಿಗೂ ಗೊತ್ತಿದೆ, ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳನ್ನ ಆಸ್ತಿ ಯಾವ ಸ್ಥಳದಲ್ಲಿದೆಯೋ ಆ ಸ್ಥಳದಲ್ಲಿ ಹಾಕ್ಬೇಕು. ಅದೆಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಸೊ ನಮ್ಮ ಆಸ್ತಿ ಬೆಳಗಾಂನಲ್ಲಿದ್ರೆ ಬೆಳಗಾಂ ಕೋರ್ಟ್ನಲ್ಲೇ ಹೋಗ್ಬೇಕು, ಬೆಳಗಾಂನಲ್ಲೇ ಕೇಸ್ ಹಾಕ್ಬೇಕು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಪ್ಪ ಒಂದು ಆಸ್ತಿ ಬೆಳಗಾಂನಲ್ಲಿದೆ, ಇನ್ನೊಂದು ಆಸ್ತಿ ಬೆಂಗಳೂರಿನಲ್ಲಿದೆ, ನಾವು ಸೂಟ್ ಫಾರ್ ಪಾರ್ಟಿಷನ್ ಹಾಕ್ಬೇಕು. ಈಗ ಅದೇ ಬಹಳ ಪ್ರಚಲಿತವಾದಂತ ಕೇಸು ಅಂತ ಹೇಳಿದ್ರೆ, ಒಂದು NI ಆಕ್ಟ್ ನಲ್ಲಿ 138, ಇನ್ನೊಂದು ಇದು ಪಾರ್ಟಿಷನ್ ಸೂಟ್ಸ್. ನನಗೆ ನಮ್ಮ ಸ್ನೇಹಿತರು ಕೆಲವರು ಹೇಳಿದ್ರು, ಈ ತಿದ್ದುಪಡಿ ಆದ್ಮೇಲೆ ಸೆಕ್ಷನ್ 6 ಆಫ್ ದ ಹಿಂದೂ ಸಕ್ಸೆಷನ್ ಆಕ್ಟ್, ಕೇರಳ ಮತ್ತೆ ಆಂಧ್ರ ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಫೈಲ್ಡ್ ಫಾರ್ ಪಾರ್ಟಿಷನ್ ಇನ್ ದೋಸ್ ಕೇಸಸ್ ಕೋರ್ಟ್ ಸ್ಟೇಟ್ಸ್. ಸೊ ಹಾಗೆ ಈಗ ಬೆಳಗಾಂನಲ್ಲಿ ಒಂದು ಆಸ್ತಿ ಇದೆ, ಬೆಂಗಳೂರಿನಲ್ಲಿ ಒಂದು ಆಸ್ತಿ ಇದೆ, ನಾವೆಲ್ಲಿ ಹಾಕ್ಬೇಕು ಈ ಕೇಸನ್ನ? ಸ್ಥಿರ ಆಸ್ತಿಗೆ ಸಂಬಂಧಪಟ್ಟದ್ದು. ಸೊ ಸೆಕ್ಷನ್ 17 ಕಲಂ 17 ಹೇಳುತ್ತೆ, ಇಫ್ ದ ಪ್ರಾಪರ್ಟೀಸ್ ಆರ್ ಸಿಚುಯೇಟೆಡ್ ಇನ್ ಮೋರ್ ದನ್ ಒನ್ ಪ್ಲೇಸ್ ದ ಪ್ಲೇಂಟಿಫ್ ಕ್ಯಾನ್ ಫೈಲ್ ಇನ್ ಎನಿ ಒನ್ ದ ಪ್ಲೇಸಸ್. ಅವ್ರ ಇಷ್ಟ, ಬೆಳಗಾಂ ಕುಂದ ತಿನ್ಬೇಕು ಅಂತ ಹೇಳಿದ್ರೆ ಬೆಳಗಾಂನಲ್ಲಿ ಹಾಕ್ಬೋದು. ಇಲ್ಲ ನಾನು ಬೆಂಗಳೂರಿನಲ್ಲಿ ಕರಗ ಎಲ್ಲ MG ರೋಡ್ಗೆಲ್ಲ ಅಡ್ಡಾಡಬೇಕಪ್ಪ ಅಂದ್ರೆ ನೀವು ಬೆಂಗಳೂರಿಗೆ ಬಂದು ಹಾಕ್ಬೋದು. ಹಾಗೇನೆ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೆಲವು ಸಂದರ್ಭದಲ್ಲಿ ನಮಗೆ ಅನುಮಾನ ಬರುತ್ತೆ, ಯಾವ ಕೋರ್ಟ್ಗೆ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ಯಾವ ಕೋರ್ಟ್ಗೆ ಹಾಕ್ಬೇಕು, ನಾನು ಈ ಕೋರ್ಟ್ಗೆ ಹಾಕೋದು ಆ ಕೋರ್ಟ್ಗೆ ಹಾಕೋದು, ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತೆ. ನಾನು ಇದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಾನೂನು ಮಾಡಿದವರು ಎಷ್ಟು ಮುಂದಾಲೋಚನೆ ಮಾಡಿ ಕಾನೂನನ್ನ ರಚಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ನನಗೂ ಅದೇ ಅನುಮಾನವಂತಲ್ಲ, ಇದೇನು ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿ ಹಾಕದಪ್ಪ, ಅದ್ರಲ್ಲಿ ಏನು ಪ್ರಾಬ್ಲಮ್ ಏನು ಅನ್ಸರ್ಟನ್ಟಿ ಏನಿದೆ? ಅದಕ್ಕೆ ನಾನು ಇದನ್ನ ಯಾವಾಗ್ಲೂ ಉದಾಹರಣೆ ಕೊಡ್ತಾ ಇರ್ತೀನಿ. ನನಗೆ ತಲೆ ಕೆಟ್ಟು ಯೋಚನೆ ಮಾಡಿದಾಗ ನನಗೆ ಉತ್ತರವಾಗಿ ನನಗೆ ಒಂದು ಕೇಸ್ ಬಂತು ಬೆಂಗಳೂರಿನಲ್ಲಿ. ಏನು, ಒಂದು ಆಸ್ತಿ ಇದೆ, ಆ ಆಸ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಒಂದು ಹಳ್ಳಿ, ನಗರೇಶ್ವರ ನಾಗನಹಳ್ಳಿ. ನೀವು ಕೆಲವರು ಕೇಳಿರ್ಬೋದು, ಏನ್ ನಾಗನಹಳ್ಳಿ ಅಂತಾನು ಕರೀತಾರೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಬೆಂಗಳೂರಿನಲ್ಲಿ 2 ಡಿಸ್ಟ್ರಿಕ್ಟ್ ಇದೆ, ಒಂದು ಸಿಟಿ ಡಿಸ್ಟ್ರಿಕ್ಟ್ ಅರ್ಬನ್, ಇನ್ನೊಂದು ರೂರಲ್ ಡಿಸ್ಟ್ರಿಕ್ಟ್, 2 ಡಿಸ್ಟ್ರಿಕ್ಟ್. ಈ ನಗರೇಶ್ವರ ನಾಗನಹಳ್ಳಿ ಏನಿದೆಯಲ್ಲ, ಈ ಹಳ್ಳಿ ಇರೋದೆಲ್ಲಪ್ಪ ಅಂತ ಹೇಳಿದ್ರೆ ಬಾರ್ಡರ್ ನಲ್ಲಿದೆ, ಸಿಟಿ ಡಿಸ್ಟ್ರಿಕ್ಟ್ಗೂ ರೂರಲ್ ಡಿಸ್ಟ್ರಿಕ್ಟ್ಗೂ ಬಾರ್ಡರ್ ನಲ್ಲಿದೆ ಈ ನಗರೇಶ್ವರ ನಾಗನಹಳ್ಳಿ. ಇದು ಸಾಲದು ಅಂತ ಹೇಳಿ ನಮ್ಮ ದಾವಾದ ಆಸ್ತಿ ಇದೆಯಲ್ಲ ಜಮೀನು, ಆ ಜಮೀನು ಸಹ ಬಾರ್ಡರ್ ನಲ್ಲಿದೆ. ಸೊ ನಮಗೆ ಪ್ರಾಬ್ಲಮ್ ಏನಪ್ಪ ಆಗಿದ್ದು ಅಂದ್ರೆ, ಅರೆ ಯಾವ ಕೋರ್ಟ್ ನಲ್ಲಿ ಹಾಕೋದು? ಸಿಟಿ ಡಿಸ್ಟ್ರಿಕ್ಟ್ಗಾದ್ರೆ ನಮಗೆ ಒಂದೇ ಕೋರ್ಟು, ಬೆಂಗಳೂರಿನಲ್ಲಿ ಅರ್ಬನ್ ಡಿಸ್ಟ್ರಿಕ್ಟ್ ನಲ್ಲಿ ನಮಗೆ ಒಂದೇ ಕೋರ್ಟು, ನೆನ್ಪಿಟ್ಕೊಳ್ಳಿ. ಸಿಟಿ ಸಿವಿಲ್ ಕೋರ್ಟ್ ಅಷ್ಟೇ, ಆಲ್ ಇನ್ ಒನ್ ಅದು. ನೀವು ಯಾವುದೇ ಕೇಸ್ ಸಿವಿಲ್ದಾಗಿರ್ಲಿ ಎಕ್ಸೆಪ್ಟ್ ಸ್ಮಾಲ್ ಕೇಸಸ್ ಬಿಟ್ರೆ ಇನ್ನೆಲ್ಲಾ ಸಿವಿಲ್ ವ್ಯಾಜ್ಯಗಳನ್ನ ನಾವು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಹಾಕ್ಬೇಕು. ಅದ್ರ ಮೌಲ್ಯ ಎಷ್ಟೇ ಆಗಿರ್ಲಿ, ಅದ್ ಯಾವ ತರದ ವ್ಯಾಜ್ಯನೇ ಆಗಿರ್ಲಿ. ಅದೇನೆ ನೀವು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಿಗೆ ಹೋದ್ರೆ ಅಲ್ಲಿ ಎಲ್ಲಾ ಕೋರ್ಟ್ ಇದಾವೆ, ಜೂನಿಯರ್ ಡಿವಿಷನ್ ಇದೆ, ಸೀನಿಯರ್ ಡಿವಿಷನ್ ಇದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ. ಸೊ ಅದು ನಮಗೆ ನಮ್ಮ ಇದಾಗೋಯ್ತು, ಅನ್ಸರ್ಟನ್ಟಿ. ಎಲ್ಲಿ ಹಾಕೋದಪ್ಪ ಈಗ? ನೋಡಿ, ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಸೆಕ್ಷನ್ 18 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಇದನ್ನ ಅವ್ರು ಅವಾಗಲೇ ಯೋಚನೆ ಮಾಡಿದ್ದಾರೆ, ಇಂಥ ಸಂದರ್ಭನು ಬರಬಹುದು. ಅವ ಬಂದಾಗ ಏನ್ ಮಾಡ್ಬೇಕು? ಏನಿಲ್ಲ, ಬಹಳ ಸಿಂಪಲ್ ಅದು. ಅವ್ರು ಹೇಳಿರೋದು, ಇಫ್ plaintiff entertains an uncertainty with regard to the place of suing, he can fill in any other place. ನೀನ್ ಬೆಂಗಳೂರು ಡಿಸ್ಟ್ರಿಕ್ಟ್ ನೆಲ್ಲ ಹಾಕು, ಬೆಂಗಳೂರು ಸಿಟಿನೆಲ್ಲರ ಹಾಕು, ಬಟ್ ಯು ಶುಡ್ ಮೆನ್ಷನ್ ಟು ದಿ ಕೋರ್ಟ್, ದಿಸ್ ಇಸ್ ಮೈ ಅನ್ಸರ್ಟನ್ಟಿ, ಈ ತರ ಇದೆ ಸ್ವಾಮಿ ಅಂತ ಹೇಳಿ, ಆ ಹೇಳಿಕೆ ಮೇಲೆ ನ್ಯಾಯಾಲಯ ಒಂದು ಫೈಂಡಿಂಗ್ ಕೊಡ್ಬೇಕು. ಹೌದು, plaintiff is submitting that there is uncertainty according to him. Since this court also has got jurisdiction, territorial jurisdiction, I take the file on my board and continue the case. ಅಷ್ಟೇ, ಸಿಂಪಲ್. ನೋಡಿ ಎಷ್ಟು ಚೆನ್ನಾಗಿ ಅವ್ರು ಅವಾಗ್ಲೇ ಮುಂದಾಲೋಚನೆ ಮಾಡಿದ್ರೆ ಅಂತ ಹೇಳಿ. ಇಂಥ ಸುಮಾರು ನಿಮಗೆ ಪ್ರಾವಿಷನ್ ಸಿಗುತ್ತೆ. ಆಮೇಲೆ ಈ ತರದ ಕೇಸ್ಗಳು ಆಯ್ತಪ್ಪ,
ಇನ್ನು ಬೇರೆ ತರದ ಕೇಸ್ಗಳು ಸ್ಥಿರಾಸ್ತಿಗೆ ಸಂಬಂಧಪಟ್ಟದ್ದಾಯ್ತು. ಬೇರೆ ತರದ ಕೇಸ್ ಯಾವ ರೀತಿ ಎಲ್ಲಿ ಹಾಕೋದು? ಬೇರೆ ತರದ ಕೇಸ್ ಯಾವುದು? ಸರ್ ತಮ್ಮ ವಾಯ್ಸ್ ಮ್ಯೂಟ್ ಆಗಿದೆ ಸರ್. ಒನ್ ಮಿನಿಟ್ ಸರ್. ಓಕೆ ಸರ್. ಎಸ್ ಸರ್ ತಮ್ಮ ವಾಯ್ಸ್ ಮ್ಯೂಟ್ ಆಗಿದೆ. ಮುಂಡ್ರಿಗೆ ಸರ್ ತಮ್ಮ ಧ್ವನಿ ಮ್ಯೂಟ್ ಆಗಿದೆ. ನಾನು ಓಕೆ 1 ಮಿನಿಟ್ ಸರ್. 1 ಮಿನಿಟ್ ಸರ್, ನಾನೇ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ತಮ್ಮ ಧ್ವನಿಯನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ತಮ್ಮ ಆಪ್ಷನ್ ಇದೆ ನೋಡಿ. ಮಾಡಿದೆ. ಎಸ್ ಓಕೆ ಸರ್. ಓಕೆ ಬಂತು. ಪ್ಲೀಸ್ ಸರ್ ಸ್ವಲ್ಪ ಇಂಗ್ಲಿಷ್ ಸೈಟ್ ಯೂಸ್ ಮಾಡ್ರಿ. ಹಲೋ, ಸ್ವಲ್ಪ ಇಂಗ್ಲಿಷ್ ಸೈಟ್ ಅಂತ ಬಹಳ ಜನ ಇಂಗ್ಲಿಷ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರಿ ಸರ್, ಸರಿ ಸರಿ. ಎರಡು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಸರ್. Sorry, sir. Okay. Yes, sir. So like that, when a suit pertaining to wrong done to a person or thing has to be filed, where that suit has to be filed? ಏನಂಗಂದ್ರೆ where wrong done to a person or thing. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದು ಮಾಮೂಲು. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಈ ಜಮೀನುಗಳಲ್ಲಿ ನೀರ್ ಬಿಡೋ ಕಾಲದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಅದು ನಾರ್ತ್ ಕರ್ನಾಟಕದಲ್ಲಿ ಬಿಡಿ, ಮಾತೆತ್ತಿದ್ರೆ ಅಲ್ಲಿ ಗಲಾಟೆನೆ. ಅವ್ರ ಸಿಟ್ಟನ್ನು ತಡೆಯಕ್ಕಾಗಲ್ಲ ಅಲ್ಲಿ. ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕೈಯೋ ಕಾಲ ಮುರಿದೋಗುತ್ತೆ, ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. ಅಲ್ಲಿ ಅವನು ಹಣ ಖರ್ಚು ಮಾಡ್ತಾನೆ. ಅದನ್ನ ಅವನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೋ ವಸೂಲ್ ಮಾಡ್ಬೇಕು. ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ, ಅದು ಡಿಫ್ರೆಂಟ್. ಇನ್ನೊಂದು ನಾನು ಕಾಂಪನ್ಸೇಷನ್ ಕ್ಲೈಮ್ ಮಾಡಬೇಕು. ಆ ಸಂದರ್ಭದಲ್ಲಿ ಇವನು ವೆಹಿಕಲ್ ಹಾಳಾಗಿರ್ಬೋದು, ಡ್ಯಾಮೇಜ್ ಆಗಿ ಅವನು ಸ್ಕ್ರಾಪ್ ಆಗಿರ್ಬೋದು, ಕಾರೋ ಟ್ರ್ಯಾಕ್ಟ್ರೋ, ಅದ್ರದ್ದು ಹಣನ ಅವನು ವಸೂಲ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ಎಲ್ಲಿ ಕೇಸ್ ಹಾಕೋದು? ಉದಾಹರಣೆಗೆ ಈ ಗಲಾಟೆ ಹುಬ್ಬಳ್ಳಿಯಲ್ಲಿ ಆಗುತ್ತೆ ಅಂತ ಇಟ್ಕೊಳ್ಳೋಣ, ಹುಬ್ಬಳ್ಳಿ. ಸೊ ಅಲ್ಲಿಗೆ ಡಿಫೆಂಡೆಂಟ್ ಒಬ್ಬ ವ್ಯಕ್ತಿ ಅಲ್ಲಿ ಬಂದಿರ್ತಾನೆ, ಯಾವುದೋ ಜಮೀನ್ ಸಂದರ್ಭ, ಅವನು ಹುಬ್ಬಳ್ಳಿಯವನ ಜೊತೆ ಗಲಾಟೆ ಮಾಡಿ ಈ ತರ ಆದಾಗ, ತೊಂದರೆ ಆದಾಗ, ಅವನು ಹುಬ್ಬಳ್ಳಿಯಲ್ಲಿ ಇರೋನಿಗೆ ಕಾಲೋ ಕೈ ಫ್ರಾಕ್ಚರ್ ಆಗಿ ಹಾಸ್ಪಿಟಲ್ಗೆ ಸೇರಿ ಖರ್ಚು ಮಾಡ್ತಾನೆ, ಅವನ ವೆಹಿಕಲ್ ಹಾಳಾಗುತ್ತೆ, ಇವನು ವಾಪಸ್ ಬಂದ್ಬಿಡ್ತಾನೆ ಬೆಂಗಳೂರಿನ. ಅವಾಗ ಕೇಸ್ ಎಲ್ಲಿ ಹಾಕ್ಬೇಕು ಅನ್ನೋದಕ್ಕೆ ಉತ್ತರ ಕಲಂ ಸೆಕ್ಷನ್ 19 is the answer. Where it says section 19, as far as cases pertaining to a wrong done to a thing or a person, such cases have to be filed where the incident has taken place. And in this case, Hubballi, the incident took place in Hubli. Therefore, you have to file a case in Hubli, or where the defendant is residing or carrying on the business. Or Bangalore, where the defendant is residing or carrying on the business. So this is with regard to suits pertaining to wrong done to a person or thing. Apart from these types of cases, there are other cases also. ಬೇರೆ ತರದ ವ್ಯಾಜ್ಯಗಳು ಇದಾವೆ. ಯಾವುವು? ಸೇಲ್ ಆಫ್ ಗೂಡ್ಸ್. ಇದು ಸಹ ನಮಗೆ ಸ್ವಲ್ಪ ಸಂದಿಗ್ಧತೆಗೆ ಉಂಟು ಮಾಡುತ್ತೆ, ಕನ್ಫ್ಯೂಸ್ ಆಗುತ್ತೆ ಇದು. Because we have got more options in which place we can file the cases of such nature. Sale of goods, ಉದಾಹರಣೆಗೆ. Normally, I give an example. A person from Davangere goes to Delhi for a business conference. A person from Bombay comes to Delhi. They enter into a contract of sale of computers. Davangere person is a wholesale merchant in computers. So Bombay person is the purchaser. They enter into a contract in Delhi. So condition says the goods have to be delivered at Calcutta, because the purchaser at Bombay has got a big shop in Calcutta. And the amount of consideration was 50 crores. Out of which 25 crores advance was given, and the remaining
25 crores agreed to be given after the completion of the contract. ಒಪ್ಪಂದ ಮುಗಿಯುವಾಗ ಇನ್ನು ಬಾಕಿ 25 ಕೋಟಿ ಕೊಡೋದು ಅಂತ ಒಪ್ಪಂದ ಆಗುತ್ತೆ. ಈಗ ನೋಡಿ, ಮಾರಾಟ ಮಾಡಿದವನು ಎಲ್ಲಿದ್ದಾನೆ? ಈಸ್ ಇನ್ ದಾವಣಗೆರೆ. ಸೆಲ್ಲರ್. Purchaser in Bombay. The contract was entered into in Delhi. Goods were supplied at Calcutta. And the seller in Davangere says, no, you have to give 25 crores. Therefore, you have to give a solvent surety. So the purchaser in Bombay said, don't worry, I've got a very good person, a solvent person in Chennai. Yaradu, who is that? Nothing, none other than Rajinikanth, big actor. You need not worry, he's a very solvent person. Only an illustration. So it is agreed. Now, the purchaser failed to pay the balance 25 crores. Then the plaintiff approaches you. That is the seller in Davangere. So this is the problem. Hello? Kelsa idya? Carry on. Sir, yes, carry on, sir. ಕೇಳಿಸ್ತಿದೆ. ಓಕೆ. ಸೊ ಈಗ ನಿಮ್ಮ ಹತ್ರ ಬಂದು ಕೇಳ್ತಾನ ಅವನು, ಮಾರಾಟ ಮಾಡಿದ, ನೋಡಿ ಈ ತರ ಕೊಟ್ಟೆ ಇಲ್ಲ ಅವನು ವಾಪಸ್ಸು 25 ಕೋಟಿ, ನಾನು ಏನ್ ಮಾಡ್ಬೇಕೀಗ? ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ? ಡೋಂಟ್ ವರಿ, ವಿ ವಿಲ್ ಇಶ್ಯೂ ಎ ನೋಟಿಸ್. ಬೀಸೋದೊಂಡೆ ತಪ್ಪಿದ್ರೆ 1000 ವರ್ಷ ಆಯ್ಸು. ಸೊ ವಿ ವಿಲ್ ಸೆಂಡ್ ಎ ನೋಟಿಸ್. ದಿ ಪರ್ಚೇಸರ್ ರಿಪ್ಲೇಸ್ through his counsel, attorney in Bombay, contending that no, your client, the vendor, has supplied defective computers by which my client, the purchaser, has sustained heavy loss. It is your client who has to give the compensation or damages of 25 crores because he is a big businessman and he has lost so much of amount. And on reply, he gives the reply. Now we are bound to file a case. So, elli case hakodu? That is the question now. Whether the Davangere, where the seller is there, or where the purchaser, Bombay, or where the contract was entered into in Delhi, or the goods were supplied, or where the surety is residing in Chennai. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅರೆ ಎಲ್ಲಿ ಹಾಕೋದು? ಇಷ್ಟೊಂದು ಜಾಗ ಇದ್ರಂಗೆ ಒಂದಿದ್ರೆ ಚಾಯ್ಸೇ ಇಲ್ಲ ನಮಗೆ. ವಿ ಆರ್ ನೋ ಚಾಯ್ಸ್, ಜಸ್ಟ್ ಗೋ ಅಂಡ್ ಫೈಲ್. ಪ್ರಾಪರ್ಟಿ ಕೇಸ್ ಆದ್ರೆ ನಮಗೆ ಬಹಳ ಆರಾಮ್. ಇಂಥ ಸಂದರ್ಭದಲ್ಲಿ ವಾಟ್ law says, especially section 20 of the Code of Civil Procedure, that is the answer for that, where it says all other cases than the one which have been referred to earlier from section 16 to 19 have to be filed where the cause of action has arisen, partly or fully. Algen nilsalla, or where the defendant or defendants are residing or carrying on the business. So ನೋಡಿ ನಮಗೆ ಎಷ್ಟು ಚಾಯ್ಸ್ ಸಿಕ್ತೀಗ? According to section 20, first we have to examine where the cause of action has arisen in this particular case. And as we know, the cause of action is not defined in the Code of Civil Procedure. Only based on the decision rendered by the Honorable Supreme Court, we have to find out what is the cause of action. Where the Supreme Court says, where a material fact affirmed by a party, if he proves, he will get the relief. Such fact put together is called as cause of action. ಎಲ್ಲಿ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಾನೋ, ಅಸರ್ಟ್ ಮಾಡ್ತಾನೋ, ಅದನ್ನ ಅವನು ಪ್ರೂವ್ ಮಾಡಿದ್ರೆ, ಸಾಬೀತುಗೊಳಿಸಿದ್ರೆ ಅವನಿಗೆ ರಿಲೀಫ್ ಸಿಗುತ್ತೆ. ಅದನ್ನ ನಾವು ಅಂತಹ ವಿಷಯಗಳನ್ನ bunch of facts put together is called as cause of action. That is what the Supreme Court says in its judgment that I will give you later. So ಇದನ್ನ ನಾನು ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಹೋಲಿಸ್ತೇನೆ. I always compare this. Some of our friends know. ಯಾಕೆ ಮನಸ್ಸಿಗೆ ಹೋಲಿಸ್ತೀನಿ ಅಂತ? ಮನಸ್ಸು ಅಂದ್ರೆ ಏನು? ನಮಗೆ ತೆರೆ ತೋರಿಸ್ತೀವಿ ಮನಸ್ಸು ಅಂದ ತಕ್ಷಣ. Where there is a will, there is a, ನಿಮ್ಗೆ ಗೊತ್ತಿದೆ, ವೇ ಅಲ್ಲ,
ನಮಗೆ ಲಾಯರ್ಗೆ ವೇರ್ ದಿರ್ ಇಸ್ ಎ ವಿಲ್ ದಿರ್ ಇಸ್ ಎ ಲಿಟಿಗೇಷನ್ ಅಲ್ವಾ? ಎಲ್ಲ ವಿಲ್ ಅಂದ ತಕ್ಷಣ ಡಿಸ್ಪ್ಯೂಟ್. ಆ ವಿಲ್ ಅಲ್ಲ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ಈ ಮನಸ್ಸಿನಿಂದ, ಮನಸ್ಸು ಅಂದ್ರೆ ಏನು? ತಲೆ ತಲೆ ನೋಡಿದ್ರೆ ಏನು ಸಿಗಲ್ಲ ನಮಗೆ. ಈ ತಲೆ ಬುರುಡಿಯನ್ನ ತೆಗೆದಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆದುಳು ಅಲ್ಲಿರೋದು. ಮತ್ತೆ ಹಾಗಾದ್ರೆ ಇದು ಮನಸ್ಸು ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿರೋ ಹಾಗೆ ಈವನ್ ಸ್ಪಿರಿಚುವಲ್ ಪರ್ಸನ್ಸ್, ಗ್ರೇಟ್ ಪೀಪಲ್ ಹ್ಯಾವ್ ಸೆಡ್ ಮೈಂಡ್ ಈಸ್ ನಥಿಂಗ್ ಬಟ್ ಬಂಚ್ ಆಫ್ ಥಾಟ್ ಪುಟ್ ಟುಗೆದರ್. ಯೋಚನೆಗಳ ಸಮೂಹವನ್ನು ನಾವು ಮನಸ್ಸು ಅಂತ ಕರಿತೀವಿ. ಇಟ್ ಹಸ್ ಗಾಟ್ ಸೋ ಮಚ್ ಪವರ್. Only we have to make use of that thought in particular way. It has been crowded. ನಾವು ನಮ್ಮ ಮನಸ್ಸನ್ನ ಅವಲೋಕಿಸಿದ್ರೆ innumerable thoughts we will get. So many thoughts, one after another, no gap. ಅಲ್ಲಿ ಗ್ಯಾಪ್ ಅನ್ನೋದೇ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಯೋಚನೆಗಳು ಬರ್ತಾ ಇರುತ್ತೆ ನಮಗೆ. ಅದಕ್ಕೆ ಅವ್ರು ಹೇಳೋದು, ನೀವು ಮೆಡಿಟೇಷನ್ ಮಾಡಿ. ಇಟ್ ವಿಲ್ ರಿಡ್ಯೂಸ್ ದಿ ಫ್ಲೋ ಆಫ್ ಥಾಟ್ಸ್. ಒನ್ಸ್ ಯು ರಿಡ್ಯೂಸ್ ದಿ ಥಾಟ್ಸ್ ಫ್ಲೋ, you will be more energetic, more powerful. You can achieve whatever you want in your life. ನಿಮಗೆ ಏನ್ ಬೇಕು ಅದನ್ನ ಸಾಧನೆ ಮಾಡೋದಕ್ಕೆ ಈ ಮನಸ್ಸಿನ ಇರ್ತಕ್ಕಂಥ ಈ ಯೋಚನೆಗಳ ಸಮೂಹವನ್ನ ಕಡಿಮೆ ಮಾಡಿದ್ರೆ ನೀವು ಶಕ್ತಿವಂತರಾಗ್ತೀರಿ. ಅದಕ್ಕೆ ವಿವೇಕಾನಂದ ಹೇಳಿದ್ರು, ಕಾನ್ಸಂಟ್ರೇಟ್ ಯುವರ್ ಥಾಟ್ ಆನ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಒನ್ ಥಿಂಗ್ ಅಟ್ ಎ ಟೈಮ್. ಹಾಗೆ ಈ ಮನಸ್ಸಿನ ಈ ಯೋಚನೆಗಳ ಸಮೂಹವನ್ನು ನಾವು ಮನಸ್ಸು ಅಂತ ಕರಿತೀವಿ. ಅದೇ ರೀತಿ ಬಂಚ್ ಆಫ್ ಫ್ಯಾಕ್ಟ್ಸ್ ಪುಟ್ ಟುಗೆದರ್ ಇಸ್ ಕಾಲ್ಡ್ ಆಸ್ ಕಾಸ್ ಆಫ್ ಆಕ್ಷನ್. ನೋಡಿ, ಇದರಲ್ಲಿ ಈ ಉದಾಹರಣೆಯಲ್ಲಿ ಎಲ್ಲಿ ವ್ಯಾಜ್ಯ ಕಾರಣ ಉಂಟಾಗಿದೆ, ಕಾಸ್ ಆಫ್ ಆಕ್ಷನ್, ವೇರ್ ದ ಕಾಸ್ ಆಫ್ ಆಕ್ಷನ್ ಹಸ್ ಅರೈಸನ್, ಪಾರ್ಟ್ಲಿ ಆರ್ ಫುಲ್ಲಿ ಅಂತ ಹೇಳ್ತಾರೆ. ಸೆಕ್ಷನ್ 20 ಸೇಸ್ ಭಾಗಶಃ ಅಥವಾ ಸಂಪೂರ್ಣವಾಗಿ ಆಗಿರ್ಬೋದು. ಸೊ ಆಸ್ ವಿ ಹ್ಯಾವ್ ಸೀನ್, a part of cause of action has arisen where the contract was entered into in Delhi. A part of cause of action has arisen where the goods were delivered in Calcutta. So we can file the case either in Delhi or in Calcutta. ಎರಡು ಹತ್ರನೂ, ಎರಡು ಊರುಗಳಲ್ಲೂ ಸಿಟಿ ಸಿವಿಲ್ ಕೋರ್ಟ್ಸ್ ಇದೆ. ಅಲ್ಲಿಗೆ ನಿಲ್ಲಲ್ಲ ಸೆಕ್ಷನ್ 20. ಇಟ್ ಫರ್ದರ್ ಸೇಸ್ ಆರ್ ಅಥವಾ where the defendant or defendants are residing or carrying on the business. In this particular illustration, one defendant purchaser is residing in Bombay, another defendant surety is residing in Chennai. So we can file not only in Delhi or Calcutta, but also in Chennai or Bombay. So we have got now 4 places to be chosen, but we cannot file a case in Davangere where the seller is residing. Why? ಪಾಪ ಅವನೇ ಇಷ್ಟು ಕಷ್ಟಪಟ್ಟಿದ್ದಾನೆ, ಅವನಿಗೆ ಲಾಸ್ ಆಗಿದೆ, ಇಲ್ಲೇ ಹಾಕಕ್ಕಾಗಲ್ಲ. ಬಿಕಾಸ್ ಸೆಕ್ಷನ್ 20 does not permit the vendor to file the suit in Davangere, because in Davangere neither cause of action has arisen fully or partly, or no defendant is residing or carrying on the business. ಯಾವುದೇ ವ್ಯಾಜ್ಯ ಕಾರಣ ದಾವಣಗೆರೆಯಲ್ಲಿ ಉಂಟಾಗದೇ ಇರೋದ್ರಿಂದ, ಯಾವುದೇ ಪ್ರತಿವಾದಿನೂ ಅಲ್ಲಿ ವಾಸವಾಗದೆ ಅಥವಾ ವ್ಯವಹಾರ ಮಾಡ್ತಾ ಇಲ್ಲ ಅನ್ನೋದ್ರಿಂದ ದಾವಣಗೆರೆಯಲ್ಲಿ ಕೇಸನ್ನು ಹಾಕಕ್ ಬರಲ್ಲ ಈ ಇಲಿಸ್ಟ್ರೇಷನ್ ಅಲ್ಲಿ. ಆಗ ಸಾಮಾನ್ಯವಾಗಿ ಏನಾಗುತ್ತೆ, ಹಾಗಾದ್ರೆ ನಮ್ಮ ಬಿಲ್ ನಲ್ಲಿದೆ ಕ್ಲಾಸು, ನಮ್ಮ ಕಾಂಟ್ರಾಕ್ಟ್ ನಲ್ಲಿ ಏನ್ ಹೇಳ್ತೀವಿ, ನಾವು ಹೇಳಿದೀವಿ ಸಾಮಾನ್ಯವಾಗಿ ಎಲ್ಲಾ ಕಾಂಟ್ರಾಕ್ಟ್ ನಲ್ಲಿ ಅದು ಇದ್ದೇ ಇರುತ್ತೆ. ಅದ್ರಲ್ಲಿ ಏನ್ ಹೇಳ್ತೀವಿ, ಇಫ್ ದೇರ್ ಇಸ್ ಎ ಡಿಸ್ಪ್ಯೂಟ್ out of this contract, all such disputes are subject to the jurisdiction of the Davangere Civil Court. When you have mentioned in your contract, all dispute arising out of this contract are subject to the jurisdiction of the Davangere Court, then we can file a suit in Davangere, and you file a suit in Davangere, Davangere Civil Court, Senior Division, 50 ಕೊಟ್ಟಿದ್ದು. The defendant raises an objection. No, this court has no jurisdiction. So ಅದನ್ನು ಯಾವ ರೀತಿ ಅವನು ಅಬ್ಜೆಕ್ಷನ್ ರೈಸ್ ಮಾಡಬಹುದು? Section 21 says all objections to the territorial jurisdiction have to be raised at the earliest point of time before framing up the issues.
ಸೊ ನೀವು ಅದು ಹಾಕ್ಲೇಬೇಕು. ನೀವು ಆ ಅಬ್ಜೆಕ್ಷನ್ ತಕರಾರನ್ನು ಹಾಕದೇ ಇದ್ರೆ the consequences are mentioned in section 21, where it further says after that stage the defendant is not permitted to raise that objection either in the execution or in the revision or in the appeal. ಅವನು ಮತ್ತೆ ಆ ತಕರಾರನ್ನು ಹಾಕೋದಕ್ಕೆ ಬರಲ್ಲ. ಆಮೇಲೆ he will loses that right. Section 21 capital A goes one step further and says if the defendant fail to raise that objections and allows the suit to be decreed, suit decree ಆಗೋಗುತ್ತೆ, ಅವನು ತಕರಾರು ಹಾಕದೇ ಇದ್ದಾಗಿದ್ದು, then 21 capital A says the defendant cannot file a suit challenging the judgment and decree on the ground that court which passed the decree has no territorial jurisdiction unless a prejudice has been caused that has to be established according to section 21 capital A. So adike we should be very, very careful. Whenever we have got objections to be raised with regard to the territorial jurisdiction, section 6 says code of civil procedure pecuniary jurisdiction ಬಗ್ಗೆ ಹೇಳುತ್ತೆ. ಇಲ್ಲಿ 21 territorial jurisdiction ಬಗ್ಗೆ ಹೇಳುತ್ತೆ. ಈ ತಕರಾರನ್ನ ನಾವು ಯಾವ ರೀತಿ ಹಾಕಬೇಕು ಅನ್ನೋದಕ್ಕೆ Order 7 gives you the answer. Order 7 Rule 10. Order 7 Rule 10 says return of plaint, where it says if the court has no territorial jurisdiction, it can be raised. ಮೊದಲು ನಾವೇನ್ ಮಾಡ್ತಾ ಇದ್ವಿ, earlier what we used to do, we always used to file an application in Order 7 Rule 10 requesting the court, please return the plaint. Order 7 Rule 10 nalli the court has got power only to return, not to reject or dismiss the case. But now in view of the decision of the Karnataka High Court rendered by our Justice Kumar, N. Kumar, Dr. N. Kumar, where he has said, no, you cannot file an application. He says there is no scope for filing an application under Order 7 Rule 10 with regard to the jurisdiction. Then how we have to raise this objection with regard to the jurisdiction? For which he answers in his decision, you have to raise this jurisdiction issue in your written statement only, if not at the time of framing up the issues. So now, by virtue of the decision, filing of the application under Order 7 Rule 10 is ruled out. Here itself we can also examine, which is also very important from the point of view of your examination, Rule 11. Then we'll come back to this illustration. Order 7 Rule 10, as I said, with regard to the jurisdiction, territorial jurisdiction, or you can also mention with regard to pecuniary also. So once you raise that objection, the court has to give finding on that. After hearing both the parties, plaintiff and defendant, how you maintain your case in this court, plaintiff has to satisfy. After that, court has to decide whether the objection raised by the defendant is right or wrong. If it agrees with the defendant, it has to return the plaint. So now the plaintiff can invoke Order 7 Rule 10 capital A and B. A gives right to the party to raise that, file an application before the court below, trial court. Rule 10B gives right to the plaintiff to file such an application before the appellate court. What it says, if the plaintiff is convinced, yes, I filed this court in a wrong court, after this has to be exercised only after the defendant has entered appearance, not before that. Because the court itself has got power when office raises an objection with regard to the jurisdiction, that is before the defendant enters his appearance. Now defendant has already appeared. Then plaintiff can say, yes, I have did a wrong. Hello, sir. Your voice is not audible now, sir. 15th of
July. Okay. Please fix a date here itself. Please fix a date for appearance of both the parties, plaintiff as well as defendant. So the court in which the case is filed has got power under Order 7 Rule 10 capital A when the defendant has already appeared, and if the plaintiff wants to take back the plaint, to fix a date of appearance of both the plaintiff and defendant in the court in which the plaintiff says he is going to represent that within a particular date. So by which the plaintiff will be saving time. Otherwise what happens? He has to take back the papers and represent before the Bombay City Civil Court. Then that court has to issue a summons afresh, which consumes much time. Now, if the appeal is filed, the trial court has held that, yes, what the defendant says, this court has no jurisdiction, against which plaintiff prefers an appeal. Then the appellate court also finds that before appellate court, if the plaintiff comes to the yes, that is what the trial court has held correct, then he can make an application under Order 10 Rule, Order 7 Rule 10B before the appellate court and make the same request to fix the date of hearing for appearance of both the parties. This is as far as return of the plaintiff is concerned. Now, as I said, we will examine the Order 7 Rule 11 also, which is also very important from the point of view of examination, which deals with regard to rejection of plaint. Now, earlier to the amendment of 1999 and 2002, there were only 4 grounds on which the plaint could have been rejected. After the amendment of 1999 and 2002, 2 more grounds have been added. As we all know that first ground says, if there is no cause of action to the suit, the plaint can be rejected. So defendant can make an application. Unlike in Order 7 Rule 10, in Order 7 Rule 11, you can make an application for rejection of plaint on any of the grounds enumerated under Order 7 Rule 11 at any stage. That's what the Supreme Court has held. There's no time limit, and you are bound to file an application. Whereas in Order 7 Rule 10, in view of our High Court judgment, Karnataka High Court judgment, we cannot file an application. No, in Order 7 Rule 11, we are bound to file an application. So first ground is, if you are able to show the case suit does not have a cause of action to be filed. ವ್ಯಾಜ್ಯ ಕಾರಣನೆಲ್ಲ ಸುಮ್ಮನೆ ತೊಂದರೆ ಕೊಡೋದಕ್ಕೋಸ್ಕರ ಹಾಕಿದ್ದಾರೆ ಇವರು. ಇಟ್ ಇಸ್ ಪ್ರೀಮೆಚ್ಯೂರ್. ಆ ತರ ಸಂದರ್ಭ ಇದ್ದಾಗ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಅಂಡ್ ದ ಸುಪ್ರೀಂ ಕೋರ್ಟ್ ಸೇಸ್ whenever you make a ground for rejection of plaint under Rule A, Order 7 Rule 11A, court has to look into the averments of the plaint only, not the written statement. Written statement ನಾವು ನೋಡೋ ಅವಶ್ಯಕತೆ ಇಲ್ಲ, plaint averments ನೋಡ್ಬೇಕು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. Now, that is the first ground. The second ground is you have not properly valued your suit. Suit is one for recovery of money of 50 crores, whereas you say that to save the court fee, suit. Wherefore, it is humbly prayed that this court may please pass a judgment and declare that the defendant is liable to pay and pay a lesser valuation, wrongly valuing the suit. B covers this situation and says, and the office will correctly raise the objection, suit is not properly valued, correct pay, court fee is not paid. So court will hear him, how you sustain your ground that you have paid correct court fees and valued the suit properly, and then gives the time to him to value the suit properly and pay the correct court fees. In spite of that, he fails to pay the value the suit properly and pay the court fee correctly, result will be rejection of plaint. The third one is, and you may also know that when you have correctly valued the suit, suit is for recovery of 50 crores, a sum of 5 lakhs has to be paid court fee, and you pay less court fees. That is the third ground, C, Order 7 Rule 11C.
again the office will raise objection, deficit court fee has to be paid. Only 50,000 rupees court fee has paid. Court will ask you, you pay the court fees within time. If you are not able to pay the court fees within time fixed by the court, do you know what is the provision under which you can seek for time to pay the court fees? 149, section 149 specifically makes mention with regard to the time to be granted for payment of deficit court fees. So after getting the sufficient time and failing to pay the deficit court fee, then the plaint will be rejected. Third ground. D, Order 7 Rule 11D. Very, very important. It covers a wide range of cases barred by any law. If you are able to show to the court, suit is barred under law, a particular law, then plaint is liable to be rejected if you are able to satisfy the court under which law and which provision the suit is barred. So usually I will mention with regard to clause D of Rule 11 or 7, suits filed against governments. Suits filed by unregistered partnership firm, because that is easy for us to understand and we have seen such cases also. Therefore, I always take those examples. For example, you are now filing a suit against government. There was urgency. Our client will press upon and we file this case and seek for temporary injunction. Defendant, government, raises an objection or files an application. Suit is barred by section 80 of the Code of Civil Procedure. No prior notice has been issued and 60 days have not been completed also. Issuing a model one. When such is a situation, if a suit against government has been filed without issuing a statutory notice provided under section 80 of the Code of Civil Procedure and waiting for 60 days, it is a mandatory provision. Suit is liable to be dismissed. The plaint has to be rejected. So under such circumstances, what usually we can do? Yen madak sadhya anta sandarbhadalli athwa partnership firm ಒಂದು unregistered partnership firm case ಆಗ್ತದೆ suit. Defendant raises the objection. No, the suit is not maintainable because it is an unregistered partnership firm. Section 69 of the Partnership Act says it cannot, unregistered partnership cannot enforce rights under the statute. So when you are sure that your suit is liable to be rejected under Order 7 Rule 11D, we should be more careful. If you are appearing for the plaintiff, we have to invoke Order 23, Rule 1 of the Code of Civil Procedure and file an application for withdrawal of the suit with a permission to file a fresh suit on the same cause of action. That is how we can save our client and also the cause of action, which is that particular suit. So similarly, normally, this court fee may also come there, and especially the limitation. If the suit is barred by law of limitation, then also we can raise an application, file an application for rejection of plaint on that ground. Normally we do that. But what happens when you raise that such an objection and file an application for rejection of the plaint under Order 7 Rule 11D, stating that the suit is barred by limitation? Remember, the Supreme Court has taken the view that the question of limitation in most of the circumstances is a mixed question of fact and law. Therefore, under Order 14, where we have got right to request the court to hear a particular issue as a preliminary issue, such issue which are mixed question of fact and law cannot be heard as a preliminary issue. You have to be heard along with the other issues. Only in those cases where it is only a question of law, then like section 80 section of the Code of Civil Procedure, section 69 of the Partnership Act, and such cases,
we can request the court to hear that issue as a preliminary issue and dispose of, because other issues will not be required to be considered. So now, these are the 4 issues which were there for rejection of the plaint earlier. Now, in addition to these 4 issues, many of you might be knowing, in view of the amendment of 99 and 2002, they have added 2 more grounds. What are those grounds? E and F. One is, if you have not filed a plaint in duplicate, your plaint is liable to be rejected. That is the one ground which they have added. Time will be granted by the court because it is a technical, and even opportunity will be given. In spite of that, you fail to do that, you have to face that consequence of rejection of plaint. That is the 5th ground. The next ground, then the last ground is Order 7, Rule 9 says that plaintiff has to furnish as many copies as there are defendants. ಎಷ್ಟು ಜನ ಪ್ರತಿವಾದಿಗಳಿದಾರೋ ಅಷ್ಟು ವಾದಪತ್ರದ ಪ್ರತಿಗಳನ್ನ ನೀವು ಹಾಜರು ಮಾಡಬೇಕು, ಕೊಡಬೇಕು. ಕೊಡದೇ ಇದ್ರೆ ಏನಪ್ಪ? Order 7, Rule 11 E. F. Your plaint can be rejected for that reason only. So you should be now very, very careful to furnish the copies to all the defendants to be served through Order 5 summons, and also plaints in duplicate. So now coming back to our case now again. So these are very important. That's why I touched here itself. Order 7, Rule 10 and 11, return of plaint and rejection of plaint. Now, if the rejection of plaint is there, you can file fresh case also. There's no problem. That's what section Order 7, Rule 12 says. ಕನ್ನಡದಾಗ ಒಂದು ಸ್ವಲ್ಪ ಹೇಳಿ ಸರ್. Okay, ಸರಿ. ಎರಡು ಮಿಕ್ಸ್ ಮಾಡಿ ಹೇಳ್ತೀನಿ. Okay, sir. Thank you. So ಈ ರಿಜೆಕ್ಷನ್ ಆಫ್ ಪ್ಲೇಂಟ್ ಮೇಲೆ ಅಪೀಲೇ ಹಾಕ್ಬೇಕಾಗುತ್ತೆ, because it amounts to a decree. ಹಾಗೇನೆ when the rejection of plaint is made, you can also file a fresh case. ಹೊಸ ಕೇಸನ್ನು ಹಾಕ್ಬೋದು ಅದೇ ವ್ಯಾಜ್ಯ ಕಾರಣದ ಮೇಲೆ. ನಾವು ನಮ್ಮ ಇಲಿಸ್ಟ್ರೇಷನ್ ಬರೋಣ, 50 ಕೋಟಿ ಕೇಸು, ದೊಡ್ಡ ಕೇಸ್ ಅದು ಅಲ್ವಾ? ಅದರಲ್ಲಿ ಈಗ 21ರಲ್ಲಿ ನೋಡಿದ್ವಿ, ಕಲಂ 21ರಲ್ಲಿ ತಕರಾರನ್ನ ಆದಷ್ಟು ಬೇಗ ಹಾಕ್ಬೇಕು. ಆಗ್ತಾ ಇದ್ರೆ ಆಮೇಲೆ ಅಪೀಲ್ ನಲ್ಲಾಗ್ಲಿ, ಎಕ್ಸಿಕ್ಯೂಷನ್ ನಲ್ಲಾಗ್ಲಿ, ರಿವಿಷನ್ ನಲ್ಲಾಗ್ಲಿ ಕ್ಷೇತ್ರ ವ್ಯಾಪ್ತಿಯ ಬಗ್ಗೆ ತಕರಾರನ್ನ ಮಾಡಕ್ ಆಗೋದಿಲ್ಲ, ಇವನ್ ಕೇಸನ್ನು ಹಾಕಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನೋಡಿದ್ವಿ. ಅಲ್ಲೇನಾಗುತ್ತೆ, ಇಲ್ಲ ಕ್ಲಾಸ್ ಇದೆ ಅಲ್ಲಿ, ದೇರ್ ಇಸ್ ಎ ಕ್ಲಾಸ್, ಒಂದು ಷರತ್ತಿದೆ ನಮ್ಮ ಒಪ್ಪಂದದಲ್ಲಿ. ಏನು ಷರತ್ತು? ಏನೇ ವ್ಯಾಜ್ಯ ಈ ಒಪ್ಪಂದದಲ್ಲಿ ಉಂಟಾದ್ರೆ ಆ ವ್ಯಾಜ್ಯವನ್ನು ನಾವು ದಾವಣಗೆರೆ ಕೋರ್ಟ್ ನಲ್ಲೇ ಬಗೆಹರಿಸ್ಕೊಳ್ತಕ್ಕದ್ದು ಅಂತ ಇದೆಯಪ್ಪ, ಅದಕ್ಕೆ ನಾನು ದಾವಣಗೆರೆ ಕೋರ್ಟ್ ನಲ್ಲಿ ಹಾಕಿದ್ದೀನಿ ಈಗ ಅಂತ ವಾದಿ ವಾದ ಮಾಡ್ತಾನೆ. ಅವಾಗ ಏನು ಉತ್ತರ ಇರ್ಬೋದು? ಕೆನ್ ಸಚ್ ಎ ಕ್ಲಾಸ್ ಕೆನ್ ಬಿ ಲಾಫುಲ್ ಇಸ್ ದ ಕ್ವಶನ್. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ parties cannot confer a jurisdiction on the court which does not have by consent. ಪಕ್ಷಗಾರರು ತಮ್ಮ ಒಪ್ಪಂದದ ಮೂಲಕ ಯಾವ ನ್ಯಾಯಾಲಯಕ್ಕೆ ಕಾನೂನಲ್ಲಿ ವ್ಯಾಪ್ತಿ ಇಲ್ವೋ, ಕ್ಷೇತ್ರ ವ್ಯಾಪ್ತಿ, ಅಂತಹ ನ್ಯಾಯಾಲಯಕ್ಕೆ ಒಪ್ಪಂದದ ಮೂಲಕ ಅವರು ವ್ಯಾಪ್ತಿ ಕೊಡೋದಕ್ಕೆ ಬರೋದಿಲ್ಲ. ಅದು ಕಾನೂನಿಗೆ ವಿರುದ್ಧವಾದಂಥದ್ದು. ಇಟ್ ಇಸ್ ಇಲ್ಲೀಗಲ್, ಇಟ್ ಇಸ್ ಅಗೇನ್ಸ್ಟ್ ಟು ಲಾ. Therefore, such a clause is not lawful. It is void ab initio. ಹಾಗಾಗಿ ದಾವಣಗೆರೆ ಕೋರ್ಟ್ ನಲ್ಲಿ ಆ ತರ ಒಂದು ಒಪ್ಪಂದ ಷರತ್ತು ಇದ್ರೂ ಸಹ ನಮ್ಮ ಒಪ್ಪಂದದಲ್ಲಿ, even though there is a condition like that in our contract, we cannot file a suit in Davangere in this particular registration unless if there is a part of cause of action has arisen in Davangere, or one of the defendants is deciding in Davangere or carrying the business. ದಾವಣಗೆರೆಯಲ್ಲೇ ಏನೋ ಸ್ವಲ್ಪ ವ್ಯಾಜ್ಯ ಕಾರಣ ಉಂಟಾಗಿದ್ರೆ, ಅಲ್ಲಿ ಇಲ್ಲ ಯಾರಾದ್ರೂ ಒಬ್ಬ ಪಕ್ಷಗಾರ ಪ್ರತಿವಾದಿ ವಾಸವಾಗಿ ಅಥವಾ ವ್ಯವಹಾರ ಮಾಡ್ತಾ ಇದ್ರೆ, ಅಂತ ಸಂದರ್ಭದಲ್ಲಿ ಮಾತ್ರ ನಾವು ದಾವಣಗೆರೆಯಲ್ಲಿ ಕೇಸ್ ಹಾಕಕ್ ಬರುತ್ತೆ. ಆದ್ರೆ ಇನ್ನೊಂದು ವಿಷಯ ನೀವು ಗಮನಿಸಬಹುದು, ಇಲ್ಲ ಯು ಕ್ಯಾನ್ ಹ್ಯಾವ್ ಎ ಕಾಂಟ್ರಾಕ್ಟ್ ಕ್ಲಾಸ್ ಇನ್ ಯುವರ್ ಕಾಂಟ್ರಾಕ್ಟ್
subjecting your dispute under the contract to a court which has got jurisdiction in the contract and the law. ಅಂದ್ರೆ ಸುಪ್ರೀಂ ಒಪ್ಪಂದ ಮಾಡಕ್ ಬರೋದಿಲ್ಲ. ಅದೇ ನೀವು ಕಾನೂನಿನಲ್ಲಿ ಯಾವ ನ್ಯಾಯಾಲಯಕ್ಕೆ ವ್ಯಾಪ್ತಿ ಇದೆಯೋ ಈ ಕೇಸನ್ನ ನಡೆಸೋದಕ್ಕೆ, ಅದಕ್ಕೆ ನೀವು ಒಪ್ಪಂದ ಮಾಡ್ಕೋಬಹುದು. ಉದಾಹರಣೆಗೆ ನೋಡಿ, ಈ ಕಾಂಟ್ರಾಕ್ಟ್ ನಲ್ಲಿ, ಇನ್ ದಿಸ್ ಕಾಂಟ್ರಾಕ್ಟ್ you can have a clause in your contract stating that all disputes arising out of this contract are subjected to the jurisdiction of the Bombay City Civil Court or Delhi City Civil Court or Delhi Court or Calcutta or Chennai. ನೀವು ಯಾವುದೋ ಒಂದು ಕೋರ್ಟಿಗೆ ನೀವು ಸೀಮಿತಗೊಳಿಸ್ಕೊಂಡು ಒಪ್ಪಂದ ಮಾಡ್ಕೋಬಹುದು. ಯಾಕೆ? ಇನ್ ಲಾ ಅಂಡರ್ ಸೆಕ್ಷನ್ 20 ಆಲ್ ದೀಸ್ ಕೋರ್ಟ್ಸ್ ಇನ್ ದೀಸ್ ಪ್ಲೇಸಸ್ ಹ್ಯಾವ್ ಗಾಟ್ jurisdiction. ಆ ರೀತಿ ವಿವಿಧ ನ್ಯಾಯಾಲಯಗಳಿಗೆ ಕಾನೂನಿನಲ್ಲಿ ಅವಕಾಶ ಇದ್ದಾಗ, ವ್ಯಾಪ್ತಿ ಇದ್ದಾಗ, ಅದ್ರಲ್ಲಿ ನೀವು ಯಾವುದೋ ಒಂದು ಕೋರ್ಟ್ಗೆ ನೀವು ಒಪ್ಪಂದ ಮಾಡ್ಕೋಬಹುದು. ಅವಾಗ ಯು ಆರ್ ಬೌಂಡ್ ಬೈ ದಟ್. ಅವಾಗ ಪಾರ್ಟಿಗಳು ಅದೇ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ. ಈ ಎಲ್ಲಾ ನ್ಯಾಯಾಲಯದಲ್ಲಿ ನಾವು ಕೇಸ್ ಹಾಕ್ಬೇಕಾಗಿದ್ರು ಸಹ ನಮ್ಮ ಒಪ್ಪಂದದ ಪ್ರಕಾರ ನಾವು ಬಾಂಬೆಗೆ ಒಪ್ಕೊಂಡಿದೀವಿ, ಅಲ್ಲೇ ಕೇಸ್ ಆಗುತ್ತೆ. ಅವಾಗ ಇಟ್ ಇಸ್ ಬೌಂಡ್, ಯು ಆರ್ ಬೌಂಡ್ ಬೈ ದಟ್ ಕಾಂಟ್ರಾಕ್ಟ್, ಇಟ್ ಇಸ್ ಆಫರ್. That is how we have to interpret this condition in our contract. Now 22 to 25 deals with regard to transfer of the cases. ಈಗ ನೋಡಿ, ಈಗ ನಾವು ಬಾಂಬೆದಲ್ಲಿ ಕೇಸ್ ಹಾಕ್ಬಿಟ್ವಿ. 22 and 23 says the defendant can make a request to the court. ರಜನಿಕಾಂತ್ ಶ್ಯೂರಿಟಿ ಇದರಲ್ಲಿ ಚೆನ್ನೈನಲ್ಲಿದ್ದಾರೆ, ಅವ್ರು ಹಾಕ್ಬೋದು ಅರ್ಜಿ. ನನಗಿಲ್ಲಿ ಬಾಂಬೆಗೆ ಬರಕ್ ಆಗಲ್ಲ, ಬಹಳ ತೊಂದರೆ ಆಗಿದೆ, ನೀವು ಇದನ್ನ ಟ್ರಾನ್ಸ್ಫರ್ ಮಾಡಿ ಚೆನ್ನೈಗೆ. He has got right to ask, but court is not bound to give that relief to him. ಕೊಡ್ಲೇಬೇಕು ಅಂತೇನಿಲ್ಲ, ಅಲ್ಲಿ ಅವ್ನು ಕೇಳೋಕೆ ಅವಕಾಶ ಇದೆ ಅಷ್ಟೇ. Court will examine whether it is feasible, beneficial to all the parties. ಇದು ಎಲ್ಲರಿಗೂ ಅನುಕೂಲ ಆಗುತ್ತಾ ಈ ತರ ಟ್ರಾನ್ಸ್ಫರ್ ಮಾಡಿದ್ರೆ? ಯಾಕಂದ್ರೆ ಚೆನ್ನೈನಲ್ಲೂ ಕೇಸ್ ಹಾಕ್ಬಹುದು. ಈ ರೀತಿ ಈ ಬಾಂಬೆಯಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಯಾರಿಗಾರ ತೊಂದರೆ ಆಗುತ್ತಾ, ಎಲ್ಲರಿಗೂ ಅನುಕೂಲ ಆಗುತ್ತಾ, ಅದನ್ನ ತುಲನೆ ಮಾಡಿ, ಎಕ್ಸಾಮಿನ್ ಮಾಡಿ, ಕೋರ್ಟ್ ಹ್ಯಾಸ್ ಟು ಮೇಕ್ ಅನ್ ಆರ್ಡರ್ ಐದರ್ ಟು ಅಕ್ಸೆಪ್ಟ್ ಆರ್ ರಿಫ್ಯೂಸ್ ಟು ಗ್ರಾಂಟ್ ಹಿಸ್ ಪ್ರೇಯರ್ ಆಫ್ ಟ್ರಾನ್ಸ್ಫರ್ ಆಫ್ ದ ಕೇಸಸ್. 24 and 25 deals with regard to different circumstances for transfer of a particular case in a particular court. 24 gives power to the district court and high court. 25 gives power to the Supreme Court for transfer. ಈ ಸಂದರ್ಭ ಅಲ್ಲದೆ ಇದ್ದಾಗ ನಾವು ಈಗ ಕನ್ಸಿಡರ್ ಮಾಡಿದ್ವಲ್ಲ 22 and 23 ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಅದರಲ್ಲಿ ಇವೆಲ್ಲ ಬರೋದೇ ಇಲ್ಲ. ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅದೇನು ಬರೋದೇ ಇಲ್ಲ ಅಲ್ಲಿ. Because that gives ample power to the district court, high court and Supreme Court. You want to get the transfer of one case from one district to another district, then you have to go to the high court. If you want to get your case transferred from one place to another place under a district, in a district, then you have to approach the district court on section 24. So ಈಗ ನಿಮ್ಗೆ ಏನಾದರೂ ಅನುಮಾನ ಬಂತು, ಯಾಕೋ ಸರಿಯಾಗಿ ನಡೀತಾ ಇಲ್ಲ ಕೇಸು, ಈ ಕೋರ್ಟ್ನಲ್ಲಿ ಬೇಡ, ನನಗೆ ಬೇರೆ ಕೋರ್ಟ್ಗೆ ಇದನ್ನು ವರ್ಗಾವಣೆ ಮಾಡೋದಕ್ಕೆ ಕೇಳಬೇಕಾಗುತ್ತೆ. ಬೇಕಾದಷ್ಟು ಸಂದರ್ಭ ಇರುತ್ತೆ. ಅದು ನಾವು ಕೇಳಿದ ತಕ್ಷಣ ಕೊಡ್ತಾರ ಅಂತಾನು ಇಲ್ಲ, ಕೊಡಬೇಕು ಅಂತಾನು ಇಲ್ಲ. ಕೋರ್ಟ್ ವಿಲ್ ಎಕ್ಸಾಮಿನ್ ಅಂಡ್ ಗೆಟ್ ದಿ ಎಕ್ಸ್ಪ್ಲನೇಷನ್ ಫ್ರಮ್ ದ ಕೋರ್ಟ್ ಫ್ರಮ್ ವಿಚ್ ದಿ ಕೇಸ್ ಇಸ್ ಬೀಂಗ್ ಸಾಟ್ ಫಾರ್ ಟ್ರಾನ್ಸ್ಫರ್. ಯಾವ ನ್ಯಾಯಾಲಯದಿಂದ ಅವ್ರು ಟ್ರಾನ್ಸ್ಫರ್ ಕೇಳಿದಾರೋ ಆ ನ್ಯಾಯಾಧೀಶರಿಂದ ಅವರು ರಿಪೋರ್ಟ್ ತೋರಿಸ್ಕೋತಾರ, ನೋಡಿ ಈ ತರ ಕೇಳ್ತಾರೆ, ಯಾಕೆ, ಏನ್ ಸಮಾಚಾರ. ನಾನು ಅದಕ್ಕೆ ಯಾವಾಗ್ಲೂ ದುರ್ಗದ್ದೊಂದು ಉದಾಹರಣೆ ಕೊಡ್ತೀನಿ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ನಲ್ಲಿ ಒಂದು ಎಜೆಕ್ಷನ್ ಸೂಟ್ ಫಾರ್ ಎಜೆಕ್ಟ್ಮೆಂಟ್, ಅದ್ ಎಷ್ಟು ದಿವಸದವರೆಗೂ ತೀರ್ಮಾನನೇ ಆಗಿಲ್ಲ. ಲ್ಯಾಂಡ್ ಲಾರ್ಡ್ಗೆ ಅನುಮಾನ ಬಂದ್ಬಿಡುದು, ಯಾಕಿದು ಇನ್ನು ಮುಂದೆ ಹೋಗ್ತಾನೆ ಇದೆ, ಡಿಲೇ ಆಗ್ತಾನೆ ಇದೆ, ಬೇಗ ಆಗ್ಬೇಕು ಅಂತಾರೆ ಎಲ್ಲರೂ. ಅವಾಗ ಅವನಿಗೆ ಗೊತ್ತಾಯ್ತು, ದಿ ಕೇಸ್ ಇಸ್ ಪರ್ಟೈನಿಂಗ್ ಟು ejection, the tenant is working in the district court ಚಿತ್ರದುರ್ಗ. ಸೊ ಅವಾಗ ಅವನಿಗೆ ಗಾಬರಿ ಆಗೋಯ್ತು, ಓ ಇದು ತೀರ್ಮಾನ ಆಗೋದು ಆಗಲ್ಲ, ಆಮೇಲೆ ಇನ್ನು ಡಿಲೇ ಆಗ್ಬಹುದು. ಸಾಮಾನ್ಯವಾಗಿ ಬರುತ್ತದ, ಮನಸ್ಸಿಗೆ ಬಂದ್ಬಿಡುತ್ತೆ ಅವಾಗಲೂ ಆ ತರ ಇದ್ದಾಗ, ಸಂದರ್ಭ ಇದ್ದಾಗ. ಸೊ ಅವಾಗ ಅವ್ನು ಲಾಯರ್ ಹತ್ರ ಹೋಗಿ ಹೇಳ್ದ, ಸ್ವಾಮಿ ನನಗೆ ಈ ಡಿಸ್ಟ್ರಿಕ್ಟ್ ಬೇಡ,
ಈ ತರ ಇದೆ ಸಂದರ್ಭ, ತಾವು ದಯವಿಟ್ಟು ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಿ, ಪರಿಹಾರ ಮಾಡಿಸ್ಕೊಡಿ. ಸೊ ಹಿ ಮೇಡ್ ಅನ್ ಅಪ್ಲಿಕೇಶನ್ petition, CP, civil petition under section 24 to the Karnataka High Court. Because he wanted the case to be transferred from Chitradurga district to any other courts, other district. So avaga ಈ ಕೇಸು ಜಸ್ಟಿಸ್ KB ನಾವಡ್ಗಿ ಅವ್ರ ಮುಂದೆ ಬಂತು. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಅವರು ಈಗಿಲ್ಲ, ಅವರು ಒಳ್ಳೆ ಜಡ್ಜು. ನಾನು ಅಲ್ಲಿದ್ದೆ ಅವಾಗ ಈ ಕೇಸ್ ಆದಾಗ. ಅವ್ರು ಒಂದೇ ಮಾತು ಕೇಳಿದ್ರು, ಸರ್ ನೋಟಿಸ್ ಸರ್ವ್ ಆಗಿ ಬಂತು ಟೆನೆಂಟ್ ಮೇಲೆ. ಟೆನೆಂಟ್ ಲಾಯರ್ಗೆ ಒಂದೇ ಮಾತು ಕೇಳಿದ್ರು, ನೋಡಿ ನಿಮ್ಮ ಕಕ್ಷಿಗಾರ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವ್ರು ಫೇರ್ ಆಗಿ ಹೌದು ಸ್ವಾಮಿ ಮಾಡ್ತಾರೆ, ಹಂಗ ದೆನ್ ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಫರ್. ಇಲ್ಲ ಸ್ವಾಮಿ, ಅವ್ರು ಆ ತರ ಅದಲ್ಲ, ಜಡ್ಜು ಈಸ್ ವೆರಿ ಆನೆಸ್ಟ್ ಅಂಡ್ ಸಿನ್ಸಿಯರ್ ಜಡ್ಜ್ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನಾವಡ್ಗಿ ಸಾಹೇಬ್ರು, ಜಸ್ಟಿಸ್ ನಾವಡ್ಗಿ ಅವರು, ರೀ ಐ ಆಮ್ ನಾಟ್ ಡೌಟಿಂಗ್ ದಿ ಇಂಟೆಗ್ರಿಟಿ ಸಿನ್ಸಿಯರಿಟಿ ಆಫ್ ದ ಪ್ರಿಸೈಡಿಂಗ್ ಆಫೀಸರ್. ಅದಲ್ಲ ಪ್ರಶ್ನೆ ಇಲ್ಲಿ. ನೋಡಿ, ಉದಾಹರಣೆಗೆ ಈಗ ಏನಾದ್ರು ಈ ಕೇಸ್ನಲ್ಲಿ ಲ್ಯಾಂಡ್ ಲಾರ್ಡ್ಗೆ ಕೇಸ್ ಇಲ್ಲಪ್ಪ, ಅವನಿಗೆ ಮೆರಿಟ್ಸ್ ಮೇಲೆ ಕೇಸ್ ವಜಾ ಮಾಡಿದ್ರು ಸಹ ಅವನೇನು ಹೇಳ್ಕಂತ ತಿರ್ಗಾಡ್ತಾನೆ ಜನಗಳ ಹತ್ರ, ಅಯ್ಯೋ ಬಿಡೆ ಅವನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಮ್ ಕೇಸ್ ವಜಾ ಆಯ್ತು ಅಂತ ಹೇಳ್ತಾನೆ. ಇವನ್ ದೋ ದ ಕೇಸ್ ವಾಸ್ ಡಿಸೈಡೆಡ್ ಆನ್ ಮೆರಿಟ್ಸ್. ಅದಕ್ಕೆ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಹಿ ಶುಡ್ ನಾಟ್ ಗೋ ವಿತ್ ದಟ್ ಇಂಪ್ರೆಷನ್ ಲಿಟಿಗೆಂಟ್. Therefore I am going to transfer. Immediately it was transferred to Tumkur. So that is how, if you want the case to be transferred on circumstances from one place to another place in a district, section 24, one state to another state, section 25, to Supreme Court. One district to another district, Kannada High Court ge, one state to another state gadre Supreme Court ge under section 25. That is how we have to deal with regard to place of suing. So that is how here also when we filed the suit in Davangere court and the defendant raised this objection, now the plaintiff has to take back that file. He has to take return of the plaint because the court at Davangere does not have jurisdiction. So this is how we have to deal with regard to pecuniary jurisdiction and territorial jurisdiction under section 15 to 25 and section 6 pecuniary jurisdiction, which is mentioned in the Karnataka Civil Courts Act. Now, the third one, this is most important, subject jurisdiction or inherent jurisdiction. ಏನಿದು ಸಬ್ಜೆಕ್ಟ್ ಜೂರಿಸ್ಡಿಕ್ಷನ್, ಇನ್ಹೆರೆಂಟ್ ಜೂರಿಸ್ಡಿಕ್ಷನ್? ಅದಕ್ಕೆ ನಾನು ಯಾವಾಗಲೂ ಈ ಉದಾಹರಣೆ ಕೊಡ್ತಾ ಇರ್ತೀನಿ. ನೀವು ಬ್ಯಾಂಕ್ ಪ್ಯಾನಲ್ ನಲ್ಲಿ ಇದ್ದೀರಾ, ಯು ಆರ್ ಎ ಬ್ಯಾಂಕ್ ಅಡ್ವೊಕೇಟ್. ಸೊ bank sends a papers to you where the customer, the bank has taken 15 lakhs and has failed to pay the amount. ಅದು ಮಾಮೂಲಿ ತಾನೆ, ಅದು ದುಡ್ಡು ತಗೊಂಡ್ಮೇಲೆ ಕೊಡಬೇಕು ಅಂತೇನು ಇಲ್ವಲ್ಲ. ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ ಸಾಲಿಗನು ಬಂದೆಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ತಗೊಳ್ಬೇಕಷ್ಟೇ, ವಾಪಸ್ ಕೇಳಬಾರ್ದು, ಕೊಡ್ಬೇಕು ಅಂತ. ಓನ್ಲಿ ಹ್ಯಾಸ್ ಟು ಗಿವ್. He should not ask repayment. He should not ask. So when the bank has entrusted the file to you, you say that we will issue a notice. So on behalf of bank, you issue a notice. And you may be having the experience as far as recovery of money is concerned. When you issue a notice, normally, let alone the reply, you may not get the return of the register post also. ಅಲ್ವಾ? ರಿಪ್ಲೈ ಕೊಡೋದು, ಅವ್ನು ಏನಂತ ರಿಪ್ಲೈ ಕೊಡ್ತಾನೆ, ದುಡ್ಡು ತಗೊಂಡಿರ್ತಾನೆ, ಎಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ. ಅದು ಬ್ಯಾಂಕ್ ಅಂತ ಹೇಳಿದ್ರೆ ದೇ ವಿಲ್ ಟೇಕ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಸಿಗ್ನೇಚರ್ ತಗೊಂಡು ಮಾಡಿರ್ತಾರೆ. ಸೊ ವೆನ್ ಯು ಸೆಂಡ್ ದ ರಿಪ್ಲೈ ಅಂಡ್ ಹಿ ಹ್ಯಾಸ್ ನಾಟ್ ರಿಟರ್ನ್, ಹ್ಯಾಸ್ ನಾಟ್ ರಿಪ್ಲೈಡ್ ಆರ್ ಪೇಡ್ ದಿ ಅಮೌಂಟ್, ನೌ ಯು ಹ್ಯಾವ್ ಟು ಫೈಲ್ ದ ಕೇಸ್. ಸೊ 15 lakhsಗೆ ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಸೇರಿ ಒಂದು 18 lakhs ಆಯ್ತು ಅಂತ ಇಟ್ಕೊಳ್ಳಿ, ಅಥವಾ 20 lakhs. ಸೊ ವೇರ್ ವಿ ಆರ್ ಗೋಯಿಂಗ್ ಟು ಫೈಲ್ ದ ಸೂಟ್? Normally, immediately what comes to our mind, more than 5 lakhs, go to the civil court senior division. Above 5 lakhs, senior division. So when you file the suit before the civil judge senior division, the defendant files an application, rejection of plaint under Order 7, Rule 11. Why? Because there is an enactment that due to banks and other financial institutions, under which I think section 19, any
dispute, the value of which is more than 10 lakhs between the bank and the customer, you have to approach the debt recovery tribunal, not the civil court. So civil court has no subject jurisdiction to decide the suits pertaining to recovery of money, the value of which is more than 10 lakhs from the bank. It is barred. Similarly, Cooperative Societies Act, if the dispute is there between members and the society, you have to raise a dispute under Section 70 of the Cooperative Societies Act, not the civil court. Rent Act, alva, amele, labor matters, service matters, Karnataka Administrative Tribunal. Central government servant adre, Central Administrative Tribunal, alge hogbeku. Hige, they have constituted different forums specially. ಈಗೇನಾಗಿದೆ ನಿಮಗೆಲ್ಲ ನೆನಪಿರಬೇಕು, ಇತ್ತೀಚಿನ ತಿದ್ದುಪಡಿ ಸಿಪಿಸಿಗೆ ಯಾವ್ದು ಹೇಳಿ, ದ ಲೇಟೆಸ್ಟ್ ಅಮೆಂಡ್ಮೆಂಟ್ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಗೊತ್ತಲ್ವಾ? Commercial Courts Act. By virtue of Commercial Courts Act, the code of civil procedure has been amended extensively. Section 16 of the Commercial Courts Act, by which many of the sections of the Code of Civil Procedure are amended. So now, most of the cases which are of the nature of commercial disputes as enumerated in the commercial disputes have been taken away in civil court. Jurisdiction is barred now. Suits pertaining to ships, bank, financial institutions, agencies. ಎಷ್ಟಿದೆ ಗೊತ್ತಾ ಅದರಲ್ಲಿ ಡೆಫಿನಿಷನ್ ನೋಡ್ಬಿಟ್ರೆ ನೀವು ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಸಿವಿಲ್ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ನಲ್ಲಿ ವರ್ಚುಯಲಿ ದಿ ಸಿವಿಲ್ ಕೋರ್ಟ್ಸ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಮಚ್ ಕೇಸಸ್ ಫಾರ್ ರಿಕವರಿ ಆಫ್ ಮನಿ. ಬಹಳಷ್ಟು ಕೇಸ್ಗಳೆಲ್ಲನೂ ಹೊರಗೆ ಹೋಗ್ಬಿಡ್ತವೆ ಸಿವಿಲ್ ಕೋರ್ಟ್ಸ್ ಇಂದ, ಎಲ್ಲ ಕಮರ್ಷಿಯಲ್ ಕೋರ್ಟ್ಸ್ಗೆ ಹೋಗ್ಬಿಡ್ತದೆ. ದೇ ಹ್ಯಾವ್ ಕಾನ್ಸ್ಟಿಟ್ಯೂಟೆಡ್ ದಿ ಸಿವಿಲ್ ಕಮರ್ಷಿಯಲ್ ಕೋರ್ಟ್ಸ್ ನೌ, ವಿಚ್ ಯು ಆರ್ ಆಲ್ ಅವೇರ್. ಸೊ ಲೈಕ್ ದಟ್, ಇಫ್ ಯು commercial dispute, you should go. Earlier it was 1 crore and more. The value of commercial dispute was 1 crore and more. Then only the commercial courts would have got the jurisdiction. Now that has been amended. ಈಗ ರೀಸೆಂಟ್ ಆಗಿ 18 ನಲ್ಲಿ ಮತ್ತೆ ತಿದ್ದುಪಡಿ ಮಾಡಿದ್ರು ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಅನ್ನ. Now they have brought down to 3 lakhs. If the dispute is more than 3 lakhs and it is a commercial dispute, then it has to go to the commercial courts only. So the civil courts jurisdiction is barred. So adike we have to go to section 9 of the Code of Civil Procedure, which gives you the jurisdiction of the civil courts, which is very, very important for us, where it says a civil court has got jurisdiction to decide all types of civil cases. Algen illala, it will not stop at that. A civil court has got jurisdiction to decide all types of civil disputes, except those cases whose cognizance has been taken away either by express provision of law or by implication of law. So, ಯಾವುದೇ ಕಾನೂನಿನಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಆಗಲಿ ಹೊರತುಪಡಿಸಿದ್ರೆ, then civil court will not get jurisdiction to decide that case. So therefore, we should examine first, when we have to approach the civil court, whether our case comes within the jurisdiction of the civil court to be filed. Of course, as the courts have taken the view, it is not a complete bar. ಅದು ಕಂಪ್ಲೀಟ್ ಬಾರ್ ಅಲ್ಲ, ನಾವು ಎಕ್ಸಾಮಿನ್ ಮಾಡ್ಬೇಕಿದ್ದನ್ನ. ಸುಮ್ಮನೆ ಎಲ್ಲ ಅದು ಕಾನೂನಿದೆ ಅಲ್ಲಿ ಹಾಕಕ್ ಬರಲ್ಲ ಅಂತ ಬಿಟ್ಬಿಡಬಾರ್ದು. We have to examine. If the procedure laid down on that law is not followed, then also some of the decision says that we can approach the civil court. Not completely barred. You should remember all that also. So like that, whenever a particular type of civil litigation has been excluded from the jurisdiction of the civil court, as mentioned under section 9 of the Code of Civil Procedure, you cannot file such cases in the civil court. So we should be very, very careful. What will be the effect? Somehow without knowledge we file the suit before the civil court, and rightly or wrongly the case is decided. What is the consequence?
in the eye of law, it has no value. A judgment passed by a court which does not have subject jurisdiction is a nullity that you can raise in any forum at any stage. So that is how we have to be very careful with regard to the jurisdiction of the civil courts. So once we know that the jurisdiction of the court, now we have to come to other provisions. Fine. Now how to file the plaint? Then comes Order 6, Order 7, Order 8 of the Code of Civil Procedure. Pleadings generally, plaint, and written statement, which are also equally important. Now, plaint, which necessarily goes under Order 7, Rule 1, which gives the details, what are the contents. That's why I always tell, if you remember the contents of a plaint, you can remember most of the provisions of the Code of Civil Procedure. ನೀವು ವಾದ ಪತ್ರದ ಅಂಶಗಳನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಿವಿಲ್ ಪ್ರಕ್ರಿಯಾ ಸಮಿತಿಯ ಬಹಳಷ್ಟು ಕಲಂಗಳನ್ನ ಹಾಗೂ ಆದೇಶಗಳನ್ನ ಜ್ಞಾಪಕದಲ್ಲಿ ಇಟ್ಕೋಬಹುದು ಅಂತ ನನ್ನ ಒಂದು ಭಾವನೆ. ಅದಕ್ಕೆ ನಿಮ್ಗೆ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ನೋಡಿ, ಈಗ ಪ್ಲೇಂಟು, ಕಾಸ್ಟ್ ಟೈಟ್ಲು, ಬಾಡಿ ಆಫ್ ದ ಪ್ಲೇಂಟು, ಕಾಸ್ ಆಫ್ ಆಕ್ಷನ್, jurisdiction, valuation, ಆಮೇಲೆ ಪ್ರೇಯರ್, ದೆನ್ ಶೆಡ್ಯೂಲ್ ಇಫ್ ಇಟ್ ಇಸ್ ಪರ್ಟೈನಿಂಗ್ ಟು ಇಮ್ಮೂವಬಲ್ ಪ್ರಾಪರ್ಟಿ. ಈ ಕಾಸ್ಟ್ ಟೈಟಲ್ ನಲ್ಲಿ ನೀವು ಎಷ್ಟು ಹಾಕೊಂಡು ಜ್ಞಾಪಕ ಇಟ್ಕೋಬಹುದು ಗೊತ್ತಾ? ಯಾಕಂದ್ರೆ ಕೋರ್ಟ್ ಬರುತ್ತಲ್ಲಿ, ಯಾವ ಕೋರ್ಟ್ ಅಂತೇಳಿ ಜೂರಿಸ್ಡಿಕ್ಷನ್ ಬಂದ್ಬಿಡುತ್ತಲ್ಲಿ, ಪ್ಲೇಸ್ ಆಫ್ ಸೂಯಿಂಗ್, ಪ್ಲೇಸ್ ನೇಮ್ ಹಾಕ್ಬೇಕು, ಸೆಕ್ಷನ್ 15 to 25 ಬಂದ್ಬಿಡುತ್ತೆ. ನೇಮ್ ಅಂಡ್ ಅಡ್ರೆಸಸ್, ಪ್ಲೇಂಟಿಫ್, ಡಿಫೆಂಡೆಂಟ್, ಅಲ್ಲಿ ಯುವರ್ ಆರ್ಡರ್ 1 ಕಮ್ಸ್, ಪಾರ್ಟೀಸ್ ಟು ದಿ ಸೂಟ್, ಯಾರನ್ನ ವಾದಿಗಳನ್ನ ಮಾಡಬಹುದು, ಯಾರನ್ನ ಪ್ರತಿವಾದಿಗಳನ್ನ ಮಾಡಬೇಕು, ಹೂ ಇಸ್ ಎ ನೆಸೆಸರಿ ಪಾರ್ಟಿ, ಹೂ ಇಸ್ ಎ ಪ್ರಾಪರ್ ಪಾರ್ಟಿ, ವಿಚ್ ಇಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಆಮೇಲೆ ಯಾವ ರೀತಿ ಕೇಸು, ಕಾರ್ಪೊರೇಷನ್ ಇಂದ ಪಾರ್ಟ್ನರ್ಶಿಪ್ ಫರ್ಮ್, ಸರ್ ತಮ್ಮ ಧ್ವನಿ ಕೇಳಿಸ್ತಿಲ್ಲ ಸರ್, ತಮ್ಮ ಧ್ವನಿ ಓಕೆ, ಆಡಿಬಲ್ ನಾವು. ಹೌದಾ? ಓಕೆ ಸರ್, ಕೇಳಿಸ್ತಾ ಇದೆ. ಓಕೆ ಸರ್, ಕಂಟಿನ್ಯೂ ಮಾಡಬಹುದು. ಸೊ ಈಗ ನೀವು ಹೆಸರುಗಳನ್ನ ಅಡ್ರೆಸ್ಗಳನ್ನ ಹಾಕಿದಾಗ ಒಂದು ಆರ್ಡರ್ 27 to ಆರ್ಡರ್ 37 ಬರುತ್ತೆ, ಆಮೇಲೆ ಆರ್ಡರ್ 5 ಬರುತ್ತೆ, ಇಶ್ಯೂ ಆಫ್ ಸಮನ್ಸ್. ಆ ಅಡ್ರೆಸ್ ಬೆಳಬೇಕಾದ್ರೆ ಯಾವ ಅಡ್ರೆಸ್ಗೆ ನಾವು ಕಳಿಸ್ಬೇಕು ಸಮನ್ಸು ಪ್ರತಿವಾದಿಗೆ, ಆರ್ಡರ್ 5 ಬಂದ್ಬಿಡ್ತು, ಸೆಕ್ಷನ್ 27 ಬಂತು. ಇನ್ನು ಆರ್ಡರ್ 27 to ಆರ್ಡರ್ 37 ಡಿಫ್ರೆಂಟ್ ಟೈಪ್ಸ್ ಆಫ್ ಸೂಟ್ಸ್, ಅದು ನಾವು ನೋಡೋಕೆ ಹೋಗೋದಿಲ್ಲ. ನನ್ನ ಪ್ರಕಾರ ಅದನ್ನು ನಾವು ನೋಡ್ಬೇಕು. ನಾವು ಯಾವ ರೀತಿ ವ್ಯಾಜ್ಯವನ್ನು ಹಾಕ್ತೀವೋ ಅದ್ರ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳು ಅಷ್ಟೇ ಅಲ್ಲ, ಆ ರೀತಿಯ ವ್ಯಾಜ್ಯವನ್ನು ಹಾಕ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಆದೇಶಕ್ಕೆ ಹೋಗಿ, ಪಾರ್ಟ್ನರ್ಶಿಪ್ ಆದ್ರೆ ಆರ್ಡರ್ 30 ಹೋಗ್ಬೇಕು, ನೀವು ಟ್ರಸ್ಟ್ ಇಂದ ಆದ್ರೆ ಆರ್ಡರ್ 31 ಹೋಗ್ಬೇಕು, ಮಾರ್ಗೆ ಸೂಟ್ ಆದ್ರೆ ಆರ್ಡರ್ 34 ಹೋಗ್ಬೇಕು, ಸೂಟ್ಸ್ ಬೈ ಆರ್ ಅಗೇನ್ಸ್ಟ್ ಗೌರ್ಮೆಂಟ್ ಆರ್ಡರ್ 27 ನೋಡ್ಬೇಕು. ಹೀಗೆ ಅಲ್ಲೆಲ್ಲ ಅಷ್ಟು ಬಂದ್ಬಿಡುತ್ತೆ ಆಗ್ಲೇ ನಿಮಗೆ. ದಟ್ ಐ ಆಲ್ವೇಸ್ ಮೆನ್ಷನ್, ಇಫ್ ಯು ರಿಮೆಂಬರ್ ದಿ ಕಂಟೆಂಟ್ಸ್ ಆಫ್ ದಿ ಕ್ಲೈಂಟ್, ಯು ಕ್ಯಾನ್ ರಿಮೆಂಬರ್ ಮೆನಿ ಆಫ್ ದಿ ಪ್ರೊವಿಷನ್ಸ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ನೋಡಿ, ಈಗ ಪಾರ್ಟಿಗಳನ್ನು ನಾವು ಹಾಕ್ಬೇಕಾದ್ರೆ ಆರ್ಡರ್ 1 ಯಾರನ್ನ ನಾವು ಪಾರ್ಟಿ ಮಾಡಬೇಕು? ಹೂ ಇಸ್ ಎಂಟೈಟಲ್ ಟು ದ ರಿಲೀಫ್, ಹೂ ಹ್ಯಾಸ್ ಗಾಟ್ ಎ ರೈಟ್, ಯು ಬಿ ಜಸ್ಟ್ ಇಬಿ ರೆಮಿಡಿಯಂ, ಸಿವಿಲ್ ಪ್ರೊಸೀಜರ್ ಕೋಡ್ ನ ಮ್ಯಾಕ್ಸಿಮ್. ಎಲ್ಲಿ ಹಕ್ಕಿದೆಯೋ ಅಲ್ಲಿ ಪರಿಹಾರ ಇದ್ದೇ ಇದೆ, ಅದ್ರ ಬೇಸ್ ಮೇಲೆ CPC. ವೇರ್ ದೇರ್ ಇಸ್ ಅ ರೈಟ್ ದೇರ್ ಇಸ್ ಎ ರೆಮಿಡಿ, ಯು ಬಿ ಜಸ್ಟ್ ಇಬಿ ರೆಮಿಡಿಯಂ. ಸೊ ಅವನು ಯಾರಿಗೆ ಹಕ್ಕಿದೆಯೋ ಅವನು ಇನ್ವೋಕ್ ಮಾಡಬೇಕು ಕೇಸ್ ಹಾಕೋದಕ್ಕೆ. ಹಾಗೆ ಯಾರ ಮೇಲೆ ಹಾಕ್ಬೇಕು, ಯಾರಿಂದ ನನಗೆ ಪರಿಹಾರ ಬರಬೇಕು, ಒಬ್ನೋ ಇಬ್ರೋ, ಅವ್ರೆಲ್ಲರನ್ನೂ ನಾವು ಪಕ್ಷಕರಣ ಮಾಡಲೇಬೇಕು, ಡಿಫೆಂಡೆಂಟ್. ಸೊ ಅದಕ್ಕೆ ಪ್ರಾಪರ್ ಪಾರ್ಟಿ, ನೆಸೆಸರಿ ಪಾರ್ಟಿ ಅಂತ ಬರುತ್ತೆ. ಹೂ ಇಸ್ ಎ ಪ್ರಾಪರ್ ಪಾರ್ಟಿ, ಹೂ ಇಸ್ ಎ ನೆಸೆಸರಿ ಪಾರ್ಟಿ? Order 1 says, when a person presence is necessary to pass a judgment effectively, without whose presence judgment cannot be passed, then he is a necessary party. ಯಾವ
ಪಕ್ಷಗಾರ ಇರ್ಲೇಬೇಕು ರಾಜ್ಯದಲ್ಲಿ. ಅವನಿಲ್ದೇನೆ ನ್ಯಾಯಾಲಯ ಸಮರ್ಪಕವಾದ ತೀರ್ಪನ್ನ ಕೊಡಕ್ ಆಗೋದಿಲ್ವೋ ಅಂತಹವನನ್ನ ನಾವು ನೆಸೆಸರಿ ಪಾರ್ಟಿ ಅಂತೀವಿ. ಎ ಪರ್ಸನ್ ವಿತೌಟ್ ಹೂಸ್ ಪ್ರೆಸೆನ್ಸ್ ಇಫ್ ದ ಕೋರ್ಟ್ ಕ್ಯಾನ್ ಪಾಸ್ ಎ ಜಡ್ಜ್ಮೆಂಟ್ ಎಫೆಕ್ಟಿವ್ಲಿ ಈಸ್ ಓನ್ಲಿ ಎ ಪ್ರಾಪರ್ ಪಾರ್ಟಿ. ಇನ್ನ ಅವನ ಕೇಸಿಗೆ ಸಂಬಂಧ ಇರೋದಿಲ್ಲ ಅಂತವನ್ನ ಸೇರಿಸ್ತಾರೆ, ಈಸ್ ಅನ್ ಅನ್ನೆಸೆಸರಿ ಪಾರ್ಟಿ. ಸೊ ನಾವು ವಾದ ಪತ್ರವನ್ನು ಹಾಕಿದಾಗ, ಡಿಫೆಂಡೆಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದಾಗ ನಾವು ಎಚ್ಚೆತ್ತುಕೋಬೇಕು ಅವನೇನಾದ್ರೂ ಮೆನ್ಷನ್ ಮಾಡಿದ್ರೆ. ಯಾಕಂದ್ರೆ ಆರ್ಡರ್ 1 says the defendant has to raise the objection with regard to the not making a necessary party in the suit at the earliest point of time. ಇಂಥವನ್ನ ಪಾರ್ಟಿ ಮಾಡಬೇಕಾಗಿತ್ತು, ಅವ್ರನ್ನ ಮಾಡಿಲ್ಲ, ಆದ್ರಿಂದ ವಜಾ ಮಾಡ್ಬೇಕು ಕೇಸನ್ನ. Even though Article 1 says suit should not fail for non-joining of the parties ಅಂತ ಹೇಳುತ್ತೆ, ನಾಟ್ ಜಾಯ್ನಿಂಗ್ ದ ಪಾರ್ಟೀಸ್ ಅಂತ. ಆದ್ರೆ ನೆಕ್ಸ್ಟ್ ಏನ್ ಹೇಳುತ್ತೆ Article 1 ನಲ್ಲಿ, ಅದೇ ಇದರಲ್ಲಿ ಇಟ್ ವಿಲ್ ನಾಟ್ ಅಪ್ಲಿಕಬಲ್ ಟು ನೆಸೆಸರಿ ಪಾರ್ಟಿ. ಸೊ ನೆಸೆಸರಿ ಪಾರ್ಟಿನ ನೀವು ಬಿಟ್ರೆ ಇಟ್ ಇಸ್ ಅ ವೆರಿ ಫ್ಯಾಟಲ್ ಟು ದ ಸೂಟ್. ಸೂಟ್ ಕ್ಯಾನ್ ಬಿ ಡಿಸ್ಮಿಸ್ಡ್. ಉದಾಹರಣೆಗೆ ನೋಡಿ, ಒಂದು ಪಾರ್ಟಿಷನ್ ಸೂಟ್ ತಗೊಳ್ಳಿ. ಇಬ್ರು ಹೆಣ್ಮಕ್ಳು, 3 ಗಂಡು ಮಕ್ಳು ಇರ್ತಾರ ಅಂತ. ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ, ಆಸ್ತಿ ಇದೆ. ಸೊ ಈಗ ಯಾರ್ಯಾರು ನೆಸೆಸರಿ ಪಾರ್ಟಿ? ಒಬ್ಬ ಬ್ರದರ್, 3ರಲ್ಲಿ ಒಬ್ಬನ ಕೇಸ್ ಹಾಕ್ತಾನೆ. ಇಬ್ರು ಬ್ರದರ್, ಇಬ್ರು ಸಿಸ್ಟರ್ಸ್. ಬಿಕಾಸ್ ಆಲ್ ಆಫ್ ದೆಮ್ ಆರ್ ಎಂಟೈಟಲ್ಡ್ ಫಾರ್ ಎ ಶೇರ್ ಇನ್ ದಿ ಸೂಟ್ ಪ್ರಾಪರ್ಟಿ. If he does not make one of the brother as a party in the suit and file a partition suit, 3 brother ನಲ್ಲಿ ಇವನ್ ಪ್ಲೇಂಟಿಫ್ ಒಬ್ಬನ್ ಮಾತ್ರ ಡಿಫೆಂಡೆಂಟ್ ಮಾಡಿ, ಇನ್ನಿಬ್ರು ಸಿಸ್ಟರ್ಸ್ ಪಾರ್ಟಿ ಮಾಡ್ತಾನೆ, ಒಬ್ಬನ್ ಬಿಟ್ಬಿಡ್ತಾನೆ. ಡಿಫೆಂಡೆಂಟ್ ವಿಲ್ ರೈಸ್ ಅನ್ ಅಬ್ಜೆಕ್ಷನ್ಸ್ ಇನ್ ಹಿಸ್ ರಿಟರ್ನ್ ಸ್ಟೇಟ್ಮೆಂಟ್. ಸೂಟ್ ಈಸ್ ಬ್ಯಾಡ್ ಫಾರ್ ನಾನ್ ಜಾಯಿಂಡರ್ ಆಫ್ ನೆಸೆಸರಿ ಪಾರ್ಟಿ. ವೆರಿ ಇಂಪಾರ್ಟೆಂಟ್. ಅವಾಗ ಅವನು ಎಚ್ಚೆತ್ಕೊಂಡು he can invoke Article 1 Rule 10 and implead him as a party. Otherwise, suit can be dismissed on that ground itself. ಆದ್ರೆ ಪ್ರಾಪರ್ ಪಾರ್ಟಿ ನೋಡಿ, ಅವನು ಅದಕ್ಕೆ ಮೆನ್ಷನ್ ಮಾಡ್ತಾನೆ, ವೈ ಐ ಹ್ಯಾವ್ ನಾಟ್ ಮೇಡ್ ಹಿಮ್ ಆಸ್ ಎ ಪಾರ್ಟಿ, ಒನ್ ಆಫ್ ದ ಬ್ರದರ್ಸ್. ಹಿ ವಿಲ್ ಮೆನ್ಷನ್ ಇನ್ ಹಿಸ್ ಪ್ಲೈಂಟ್, we are 3 brothers, 2 sisters for our parents. Mother is also not there, father is also not there. Our eldest brother has already taken his due share by executing a registered release deed, and I have produced the certified copy of the release deed. Therefore, he is only a proper party. I have not made him a party. So under such circumstances, you can make him as a party or not. He is only a proper party. In sometimes ಏನಾಗುತ್ತೆ, ಕೆಲವು ಸರಿ ಅವನಿಗೆ ಸಂಬಂಧನೇ ಇರೋದಿಲ್ಲ, ಅಂತವನ್ನ ನಾವು ಪಕ್ಷೀಕರ ಮಾಡ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಇದೊಂದು ಉದಾಹರಣೆ ಕೊಡ್ತಾ ಇರ್ತೇವೆ. ಒಂದು ಅಚ್ಚಪ್ಪ ಅಂತ ಒಬ್ಬರಿದ್ರು ಯಜಮಾನ್ರು, ಇದು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಕೇಸ್ ನಡೆದಿದ್ದು. ಅವರು ಬರವಣಿಗೆ, ಅವ್ರದ್ದು ಕೆಲಸದಲ್ಲಿ ಇದ್ರು, ಅದನ್ನ ಬಿಟ್ಟು ಅವರು ಹವ್ಯಾಸ ಬರವಣಿಗೆ ಮಾಡಿ ಒಂದು ಬುಕ್ ಬರೆದ್ರು, ಕಣ್ಣು ತೆರೆಸುವ ಕಿರುಗತೆಗಳು ಅಂತೇಳಿ. ದೊಡ್ಡ ಬುಕ್ಕು, ಮಾರಲ್ ಸ್ಟೋರೀಸ್ ಫ್ರಮ್ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಎಲ್ಲ ಬೈಬಲ್, ಎಲ್ಲದ್ರಿಂದೆಲ್ಲ ಸಂಗ್ರಹಿಸಿ ಒಂದು ದೊಡ್ಡ ಬುಕ್ ಮಾಡಿದ್ರು, 1100 ಪುಟಗಳು. Sir, your voice is not audible now. Sir, please. Sir, Mundrugi sir. Sir, Mundrugi sir. Sir, ತಮ್ಮ ಧ್ವನಿ ಕೇಳಿಸ್ತಿಲ್ಲ. ಯಾರು ಅನ್ಮ್ಯೂಟ್ ಮಾಡ್ಕೋಬೇಡಿ. ಸರ್ ಪ್ಲೀಸ್, ತಮ್ಮ ಧ್ವನಿ ಕೇಳಿಸ್ತಿಲ್ಲ. KH ಪಟೇಲ್ ರೇ, ಒಂದು ಕಾಲ್ ಮಾಡಿ ಸರ್ಗೆ. ಕೆಲವೇ ಕ್ಷಣಗಳಲ್ಲಿ ಉಪನ್ಯಾಸಕರ ಧ್ವನಿ ಕೆಲಸ, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾರು ಅನ್ಮ್ಯೂಟ್ ಮಾಡ್ಕೋಬೇಡಿ ಪ್ಲೀಸ್. ತಾಂತ್ರಿಕ ದೋಷದಿಂದಾಗಿ ಕೆಲವೇ ಕ್ಷಣಗಳಲ್ಲಿ ಅವರ ವಾಯ್ಸ್ ರೀಕನೆಕ್ಟ್ ಆಗ್ತದೆ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬೇಡಿ. ಅನ್ಮ್ಯೂಟ್ ಮಾಡ್ಕೊಂಡ್ರೆ KH ಪಟೇಲ್ ರೇ,
ಸರ್ ಒಂದು ಕಾಲ್ ಮಾಡಿ. ಅಲ್ಲ ಅದನ್ನ ಅನ್ಮ್ಯೂಟ್ ಮಾಡ್ಕೊಳಕ್ ಹೇಳೋರಿಗೆ ಅವ್ರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಕಾಲ್ ಮಾಡಿ ಸರ್. ನಿಮಿಷ ಸರ್ ತಾವು ತಮ್ಮ ವಾಯ್ಸ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇಲ್ಲಿಂದ ಅನ್ಮ್ಯೂಟ್ ಆಗ್ತಿಲ್ಲ, ತಾವು ಮಾಡ್ಕೊಳ್ಳಿ ಸರ್. ಮ್ಯಾನುವಲ್ ಮಾಡ್ಕೊಂಡ್ರೆ ಆಗ್ತದೆ ಸರ್. ಮುಂಡ್ರಿಗೆ ಸರ್ ನಾನು ಧ್ವನಿ ಕೇಳಿಸ್ತಾ ಅನ್ಕೊಂತಿದ್ದೀನಿ. ದಯವಿಟ್ಟು ವಾಯ್ಸ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಾನು ಫೋನ್ ಮಾಡೀನಿ. ಎಸ್ ಎಸ್ ಸರಿ 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 ಸರಿ. ಕೇಶ್ ಪಟೇಲ್ ಚಾಟ್ ಅಲ್ಲಿ ಗಮನಿಸ್ತಾ ಇರಿ, ಚಾಟ್ ಮೆಸೇಜ್. ಆಯ್ತು 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 ಕ್ಯಾರಿಯರ್ ಪ್ಲೀಸ್ ಸರ್. ಸರ್ ಇಲ್ಲ, ಅವರ ಆಡಿಯೋ ಡಿಸ್ಕನೆಕ್ಟ್ ಆಗಿದೆ. ಆಡಿಯೋ ಕನೆಕ್ಟ್ ಆಗ್ತದೆ, ಕೆಲವೇ ಕ್ಷಣಗಳಲ್ಲಿ ಅವರ ಆಡಿಯೋ ಕನೆಕ್ಟ್ ಆಗ್ತದೆ. ಎಸ್ ಸರ್, ತಮ್ಮ ಧ್ವನಿಯನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈಗ ಸರ್ ಪ್ಲೀಸ್. ಹಲೋ ಸರ್. ಎಸ್, ಕ್ಲಾರಿಟಿ ಇಲ್ಲ ಸರ್. ಅದು ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ಚಿರಿ. ಹಲೋ ಸರ್. ಸರ್ ಅದು ವಾಯ್ಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ. ಎಸ್ ಎಸ್ ಸರ್. ಕೇಳಿಸ್ತಾ ಇದೆಯಾ? ಎಸ್ ಸರ್, ನೌ ಇಟ್ ಇಸ್ ಆಡಿಬಲ್. ಪ್ಲೀಸ್ ಸರ್. ಓಕೆ ಸರ್. ಸೊ ಅವರು ಒಪ್ಪಂದದ ಪ್ರಕಾರ 6 ತಿಂಗಳಲ್ಲೇ 1,000 ಕಾಪಿ ಕೊಡ್ಬೇಕು ಅಂತ ಮಾತಾಡ್ಕೊಂಡ್ರು. 6 ತಿಂಗಳಲ್ಲಿ ಅವನು ಬುಕ್ ಕೊಡ್ಲಿಲ್ಲ ಅವನು. ಆಮೇಲೆ ಅವರು ಕೇಳಿದ್ರು, ಇಲ್ಲ ಕೊಡ್ತೀನಿ ಅಂತ ಹೇಳಿ 1 ವರ್ಷ ಟೈಮ್ ತಗೊಂಡು ಆಮೇಲೆ 500 ಕಾಪಿ ಕಳಿಸ್ದ. ಆ 500 ಕಾಪಿ ಎಲ್ಲ ಮಿಸ್ಟೇಕ್ಸು, ಅದರಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳಿದ್ವು. ಆಮೇಲೆ ಪ್ಲಾಸ್ಟಿಕ್ ಜಾಕೆಟ್ ಇಲ್ಲ, ಇನ್ಫೀರಿಯರ್ ಕ್ವಾಲಿಟಿ ಪೇಪರ್ ಅಲ್ಲಿ ಯೂಸ್ ಮಾಡಿದ್ದ. ಅವ್ರು ಬೈದು ಗಲಾಟೆ ಮಾಡಿದ್ರು. ಅದಕ್ಕೆ ಅವನು ಇಲ್ಲ ಸರ್ ಮಾಡ್ಕೊಡ್ತೀನಿ ಸರಿಯಾಗಿ ಅಂತ ಹೇಳಿದ್ರು. ಅವನು ಸ್ವಲ್ಪ ದಿವಸ ಬಿಟ್ಟು ಒಂದು ನೋಟಿಸ್ ಕಳಿಸ್ದ, ನಿಮ್ಮ ಇನ್ನು 500 ಬುಕ್ ರೆಡಿ ಇದೆ, ಬಾಕಿ ಹಣ ಕೊಟ್ಟು ನೀವು ಆ 500 ಬುಕ್ ತಗೊಂಡೋಗಿ ಅಂತ ಹೇಳಿ. ಇವ್ರು ಅದಕ್ಕೆ ರಿಪ್ಲೈ ಕೊಟ್ರು. ಅವ್ನು ರಿಪ್ಲೈ ಕೊಟ್ರೆ ಏನ್ ಮಾಡ್ದ, ಸಿಟಿ ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರ್ನಲ್ಲಿ ಕೇಸ್ ಹಾಕ್ತ. ಯಾರ್ಯಾರ ಮೇಲೆ ಕೇಸ್ ಹಾಕ್ದ ಮುಖ್ಯ ಅದು. ಅವ್ರಿಗೆ 2 ಗಂಡು ಮಕ್ಳು 3 ಹೆಣ್ಮಕ್ಳು ಇದ್ರು ಅಚ್ಚಪ್ಪರಿಗೆ. ಫಸ್ಟ್ ಡಿಫೆಂಡೆಂಟ್ ಅಚ್ಚಪ್ಪ, 2 ಹೆಣ್ಮಕ್ಳು 3 ಗಂಡು ಮಕ್ಳು, 5-6 ಜನ ಡಿಫೆಂಡೆಂಟು. ಅವ್ರ ಹೆಂಡತಿಯನ್ನ ಪಾರ್ಟಿ ಮಾಡ್ಲಿಲ್ಲ ಅವನು. ಯಾಕೆ ಹೇಳಿ, ಅವರು ಬದುಕಿರ್ಲಿಲ್ಲ, ಸತ್ತೋಗ್ಬಿಟ್ಟಿದ್ರು. ಸೊ ಅವಾಗ ಈ ಮಕ್ಕಳು ಮತ್ತೆ ಅವ್ರ ಮಕ್ಕಳೆಲ್ಲ ಸೇರಿ ಒಂದು ಅಪ್ಲಿಕೇಶನ್ ಹಾಕಿದ್ರು, ಆರ್ಡ್ 1 Rule 10. ಈ ಕಾಂಟ್ರಾಕ್ಟ್ಗೂ ನಮಗೂ ಏನು ಸಂಬಂಧ ಇಲ್ಲ. ಕಾಂಟ್ರಾಕ್ಟ್ ವಾಸ್ ಬಿಟ್ವೀನ್ ಫಾದರ್ ಅಂಡ್ ದಿ ಪ್ರಿಂಟರ್. ವಿ ಆರ್ ಅನ್ನೆಸೆಸರಿ ಪಾರ್ಟಿ, ನೀದರ್ ಪಾಪರ್ ಪಾರ್ಟಿ ನಾರ್ ನೆಸೆಸರಿ ಪಾರ್ಟೀಸ್. ಸೊ ನಾವು ಅಡಿಷನ್ಗಾಗ್ಲಿ ಅಥವಾ ಡೆಲಿಷನ್ಗಾಗ್ಲಿ ಆರ್ಡ್ 1 Rule 10 ಅನ್ನ ಯೂಸ್ ಮಾಡಬೇಕು. ಸೊ ಕೋರ್ಟ್ ಅಪೇಲ್ಡ್ ದಟ್ ಕಂಟೆನ್ಷನ್ ಅಂಡ್ allowed that application, direct the plaintiff to delete their name. So ಆ ರೀತಿ ನಾವು ಪಾರ್ಟೀಸ್ ಗಳನ್ನ ಮಾಡಬೇಕಾಗತ್ತೆ ಆರ್ಡ್ 1. ಅದೇ ಆರ್ಡ್ 1 Rule 8 ನಲ್ಲಿ ರೆಪ್ರೆಸೆಂಟೇಟಿವ್ ಸೂಟ್ ಹಾಕ್ಬೋದು. ಇಫ್ ದಿ ಸೂಟ್ ಈಸ್ ಪರ್ಟೈನಿಂಗ್ ಟು ದಿ ಕ್ಲೈಮ್ ವೇರ್ ಮೋರ್ ಪೀಪಲ್ ಆರ್ ಇಂಟ್ರೆಸ್ಟೆಡ್, ದೆನ್ ಯು ಕ್ಯಾನ್ with the permission of the court file the representative suit under ಆರ್ಡ್ 1 Rule 8. ಅದ್ರಲ್ಲಿ ಏನಪ್ಪ ಪ್ರೊಸೀಜರ್ ಅಂತ ಹೇಳಿದ್ರೆ, ನೀವು ರೆಪ್ರೆಸೆಂಟೇಟಿವ್ ಸೂಟ್ ಹಾಕಿದ್ರೆ ದಿ ಕೋರ್ಟ್ ಹ್ಯಾಸ್ ಟು ಇಶ್ಯೂ ಪಬ್ಲಿಕ್ ನೋಟಿಸ್ ಇನ್ವೈಟಿಂಗ್ ದಿ parties, people who are interested to support or oppose, either support or oppose, and then court will proceed to deal with the suit. So that is how the representatives under ಆರ್ಡ್ 1 Rule 8 has to be dealt with. So ಆಮೇಲೆ ಬರುತ್ತೆ ಆರ್ಡರ್ 2, ಫ್ರೇಮ್ ಆಫ್ ದ ಸೂಟ್. ಸೂಟ್ ಅನ್ನು ಯಾವ ರೀತಿ ಫ್ರೇಮ್ ಮಾಡಬೇಕು, ಇದು ಬಹಳ ಮುಖ್ಯವಾದಂತಹ ಆದೇಶ. ಹೌ ಟು ಫ್ರೇಮ್ ದ ಸೂಟ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್, ಆಸ್ ವಿ ಆಲ್ ನೋ ದಟ್, ನಮಗೆಲ್ಲ ಗೊತ್ತಿರೋಗೆ, ವೇರ್ ಇಟ್ ಸೇಸ್ ಇನ್ ದಿ ಸೂಟ್ you have to seek for the entire relief for which you are entitled to on that cause of action. ಸರಿ, ಕೇಳ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? Yes sir, audible sir. Audible? Yes sir. Okay. So that is most important. On that cause of action you have to seek for the entire relief for which you are entitled to. ಪ್ರತಿವಾದಿ ನಮಗೆ 10 ಲಕ್ಷ ಕೊಡ್ಬೇಕಾಗಿದ್ರೆ ನಾವು 10 ಲಕ್ಷಕ್ಕೆ ಕೇಸ್ ಹಾಕ್ಬೇಕಾಗುತ್ತೆ. ಯು ಕೆನಾಟ್ ರೆಡ್ಯೂಸ್ 5 lakhs ಗೆ ಕೇಸ್ ಹಾಕಿದ್ರೆ ಆರ್ಡರ್ 2 Rule 2 ಸೇಸ್
without permission of the court, you cannot file a fresh case on the same cause of action. So ಅದೇ ವ್ಯಾಜ್ಯಕರಣದ ಮೇಲೆ ನೀವು ಇನ್ನೊಂದು ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಆ ಕೇಸ್ನಲ್ಲಿ ನೀವು ಕೇಳಬೇಕಾಗಿತ್ತು. This is most important. And the Supreme Court says that when the defendant has raised the objection and order to rule 2 stating that no, earlier he has filed a suit. In that suit itself, he could have sought for this relief also. Therefore, this suit is not maintainable in view of order to rule 2. ಈ ಸೂಟ್ ನಿಲ್ತಕ್ಕದ್ದಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆ ತಕರಾರು ಜೊತೆಗೆ ಅವನು he has to produce the copy of the plaint of the earlier suit. Most important, he has to show to the court what was the case earlier filed by the plaintiff, what was the cause of action, and whether this relief would have also been sought in that case also. So that is how we have to deal with. And order 2 also provides us to club different cause of action in the one suit. ಇಬ್ರು ವ್ಯಕ್ತಿಗಳ ಮೇಲೆ 2-3 ವ್ಯವಹಾರ ಇದ್ದು ಒಬ್ಬನು ಪ್ರಾಮಿಸರಿ ನೋಟ್ ಮೇಲೆ 2-3 ಸಾಲ ಕೊಟ್ಟಿದ್ರೆ, ಒಂದು 5 ಲಕ್ಷ, ಒಂದು 10 ಲಕ್ಷ, ಒಂದು 15 ಲಕ್ಷ, he need not file separate suits. ಸರ್ ತಮ್ಮ ಧ್ವನಿ ಮತ್ತೆ ಸರ್ ತನ್ನ ಧ್ವನಿ ಕೇಳಿಸ್ತಿಲ್ಲ. ಗೌರಿಮಠ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಇಲ್ಲ ಇಲ್ಲ, ಓಕೆ ಓಕೆ ಓಕೆ. ಅದು ಬಹಳ ಸುಮಾರು 1.5 ತಾಸಿನಿಂದ ಈ ಉಪನ್ಯಾಸ ನಡೀತಾ ಇದೆ. ಆಯ್ತು ಮಾಡ್ಲಿ, ಕಂಟಿನ್ಯೂ ಮಾಡ್ಲಿ. ಕಂಟಿನ್ಯೂ ಮಾಡಿ. ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸ್ವಲ್ಪ ಅದನ್ನ ಸರಿ ಸರಿ, ಮಧ್ಯದಲ್ಲಿ ಯಾರು ಮಾತಾಡ್ಬಿಟ್ಟು ದಯವಿಟ್ಟು. ಸರ್ ಮುಂದುವರಿ ಸರ್. ಎಸ್, ಹಲೋ ಸರ್. ಎಸ್, ಹಲೋ. ಓಕೆ ಸರ್. ಓಕೆ, ಕೇಳ್ತಾ ಇದೆ. ಸಾರಿ ಸರ್, problem. So that is how we have to deal with regard to order 2. Then comes order 3, which deals with regard to the authorized person and recognized agents. So the case need not be filed through any advocate or any other person. The party himself can file the case. There is no law which prohibits a party to file a case or conduct his case. No such law is there. But he can take the assistance of other persons by executing the power of attorney or engaging the professional like advocates under order 3 of the Code of Civil Procedure. So the relationship between the advocate and the client will be there till the case is over or till case is compromised or one of the client or the advocate dies. So like that, or other circumstances, if the client don't want the advocate services, he can terminate. Similarly, if the advocate don't want the case to be continued by him pertaining to a particular client, he can also terminate the contract and retire from the case. But order 3 says, if the advocate wants to retire from the case, he shall issue a notice in writing, and then only he can retire from the case, not otherwise. ಅದು ಮ್ಯಾಂಡೇಟರಿ. ಅದು ಅವನು ಲಾಯರ್ ನಿವೃತ್ತಿ ಆಗ್ಬೇಕಾದ್ರೆ ನ್ಯಾಯಾಲಯದ ಪರವಾನಗಿ ತಗೊಳ್ಳೇಬೇಕು. ಅವನಿಗೆ ಕಕ್ಷಿಗಾರಿಗೆ ನೋಟಿಸ್ ಕಳಿಸ್ಬೇಕು ನಾವು ರೇಟಿಂಗ್ ನಲ್ಲಿ, ಅದನ್ನ ಕಾಪಿನ ಹಾಜರು ಮಾಡಿ ಯಾವ ಕಾರಣಕ್ಕಾಗಿ ನಾವು ರಿಟೈರ್ ಆಗ್ತಾ ಇದೀವಿ ಅದನ್ನ ಹೇಳ್ಬಿಟ್ಟು ರಿಟೈರ್ ಆಗ್ಬೇಕು. That is what order 3 says. That is why order 3 also further says it is the duty of the advocate to intimate the death of the party. Till that time we have got the duty. Why duty the court also. Now comes when you have examined all this. Now we have to draft the plaint. Orders 6 and order 7 and order 8. Very briefly, we will examine these provisions because we are already running out of the time. Order 6, most important. Facta probanda, facta probantia. That is the legal maxim, principle, which we have already studied in the law college and conveniently forgotten also, naturally. What it says in our pleading, that means plaint and written statement both,
we have to mention only fact. Unnecessary things we need not. ಬರೀ ವಿಷಯಗಳನ್ನ ಮಾತ್ರ ಹೇಳಬೇಕು. Which type of facts you have to state? Only relevant facts have to be stated in our pleadings. ಸಂಬಂಧಪಟ್ಟಂತ ವಿಷಯಗಳನ್ನ ಮಾತ್ರ ಹೇಳಬೇಕು. ಅದನ್ನ ಯಾವ ರೀತಿ ಹೇಳ್ಬೇಕು? How those relevant facts have to be stated? Briefly, ಸಂಕ್ಷಿಪ್ತವಾಗಿ ಹೇಳಬೇಕು. We need not mention with regard to the evidence nor law. Only thing is, when we are claiming the exemption and any provision of the Limitation Act, then we are required to mention the provision of law of limitation. Otherwise, there is no need for mentioning. ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆರ್ಡರ್ 6 ನಲ್ಲಿ. ಸಾಕ್ಷಿಗಳ ಬಗ್ಗೆ ಆಗ್ಲಿ ಕಾನೂನಿನ ಬಗ್ಗೆ ಆಗ್ಲಿ ನಮ್ಮ ವಾದ ವಿವಾದ ಪತ್ರಗಳಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅದು ಸಂಕ್ಷಿಪ್ತವಾಗಿರ್ಬೇಕು. ಆಮೇಲೆ ಆರ್ಡರ್ 6 ರೂಲ್ 14 ಕ್ಯಾಪಿಟಲ್ ಎ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನಮ್ಮ ಚೀಫ್ ಜಸ್ಟಿಸ್ ಮೆನ್ಷನ್ ಮಾಡಿದ್ರು. ಇದನ್ನ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ. ಅದ್ರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ವಿಸ್ ಆಫ್ ಸಮನ್ಸ್ ಅವ್ರು ಬಹಳ ಹೈಲೈಟ್ ಮಾಡಿದ್ದವರು ಲೆಕ್ಚರ್ ನಲ್ಲಿ. ಆರ್ಡರ್ 5 ಅಂಡ್ ಆರ್ಡರ್ 6 ರೂಲ್ 14 ಕ್ಯಾಪಿಟಲ್ ಎ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ತಿದ್ದುಪಡಿ ಆಗೋದಕ್ಕೆ ನಮ್ಮ ಮೊದಲು ಸರ್ವಿಸ್ ಆಫ್ ಸಮನ್ಸ್ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಿದ್ದು ಪ್ಲೇಂಟಿಫಿಗೆ. ಅದು ಅವನು ಡಿಫೆಂಡೆಂಟ್ ಕೋರ್ಟ್ ಬರ್ಡ್ ಆದ್ರೂ ಅಂತೂ ಸರ್ವಿಸೇ ಆಗ್ತಾ ಇರಲಿಲ್ಲ. ಎಲ್ಲಿವರೆಗೂ ನಾವು ಆರ್ಡರ್ 5 ರೂಲ್ 20 ಸಬ್ಸ್ಟಿಟ್ಯೂಟ್ ಸರ್ವಿಸ್ ತಗೊಂಡು ಆಮೇಲೆ ಅವನನ್ನ ಎಕ್ಸ್ಪಾರ್ಟೆ ಮಾಡಿ ಆಮೇಲೆ ಅವನು ಬರೋನು ಆರ್ಡರ್ 9 ರೂಲ್ 7 ನಲ್ಲಿ ಅಪ್ಲಿಕೇಶನ್ ಹಾಕೊಂಡು ಸೆಟ್ ಅಸೈಡ್ ದಿ ಎಕ್ಸ್ಪಾರ್ಟೆ. This was the way in which they used to dot some of the litigants. That is why the amendments were brought in 99 and 2002 to curtail these dilatory tactics of some of the clients. So like that, Rule 14 capital A of Order 6 says you should mention the correct addresses. Whenever there is a change, you should mention. ಅದಕ್ಕೆ ಈಗ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ. When you file a suit, we have to file an affidavit along with the application under Order 6 Rule 14 capital A. ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ. ಚೇಂಜ್ ಆದಾಗೆಲ್ಲ ಇಂಟಿಮೇಟ್ ಮಾಡಬೇಕು ಅಂತಿದೆ. ಯಾರು ಮಾಡಲ್ಲ ಅದನ್ನ. ಅದಕ್ಕೆ ಏನಾದ್ರೂ ಅವ್ರು ರೂಲ್ಸ್ ಮಾಡಲೇಬೇಕು. ಸೊ ಅದನ್ನ ನಾವು ಗಮನಿಸಬೇಕಾಗುತ್ತೆ. ದಟ್ ರಿಕ್ವೆಸ್ಟ್ ಎ ಚೇಂಜ್. ಆಮೇಲೆ ಡೇಟ್ಸ್ ಅಮೌಂಟ್ಸ್ ಅನ್ನ ವರ್ಡ್ಸ್ ಅಂಡ್ ಫಿಗರ್ಸ್ ನಲ್ಲೂ ಹಾಕಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ನಮಗೆ ಬಹಳ ಮುಖ್ಯವಾದಂತ ರೂಲ್ ಯಾವ್ದಪ್ಪ ಅಂತ ಹೇಳಿದ್ರೆ ರೂಲ್ 17, ಆರ್ಡರ್ 6 ರೂಲ್ 17, where it says if there is a mistake or if you want to amend your pleadings, you have to invoke Order 6 Rule 17. ಮೊದಲೇನಾಗ್ತಾ ಇತ್ತು, ನಾವು ಯಾವಾಗ ಬೇಕೋ ಅವಾಗ ತಿದ್ದುಪಡಿಗಳನ್ನ ಕೇಳಕ್ಕೆ ಅವಕಾಶ ಇತ್ತು. ಅದನ್ನ ಬಹಳಷ್ಟು ಮಿಸ್ಯೂಸ್ ಆಗೋಯ್ತು. ಕೆಲವು ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಬೇಕು, ಕೆಲವು ಕೇಸ್ಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಇವನ್ ಇನ್ ಸುಪ್ರೀಂ ಕೋರ್ಟ್ಸ್, ದಿ ಅಪ್ಲಿಕೇಶನ್ ಫಾರ್ ಅಮೆಂಡ್ಮೆಂಟ್ಸ್ ವರ್ ಫೈಲ್ಡ್ ಅಂಡ್ ದ ಮ್ಯಾಟರ್ ವಾಸ್ ರಿಮಾಂಡೆಡ್. ಅದನ್ನು ನೀವೇ ಯೋಚನೆ ಮಾಡಿ, ಎಷ್ಟೋ ಅವರಿಗೆ ತೊಂದರೆ ಆಗಿರುತ್ತೆ ಪಕ್ಷಗಾರರಿಗೆ ಅಂತೇಳಿ, ಯಾರಿರ್ತಾರೆ ಯಾರಿರಲ್ಲ ಅಂತೇಳಿ. ಹಾಗಾಗಿ ನಾವು they have amended Order 6 Rule 17 where they say that after evidence no question of amendment. ಅದರಲ್ಲೂ ಒಂದು ಪ್ರಾವಿಷನ್ ಮಾಡಿದ್ರು. ನಮಗೆಲ್ಲ ಗೊತ್ತಿದೆ, ಎಲ್ಲ ಹೆಚ್ಚು ಕಡಿಮೆ ಆದ್ರೆ, ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಇನ್ ಅವರ್ ಕಂಟ್ರಿ ಆರ್ ಅನ್ಎಜುಕೇಟೆಡ್ ಅಂಡ್ ಆರ್ ನಾಟ್ ವರ್ಲ್ಡ್ಲಿ ವೈಸ್ ಅಂಡ್ ಅವೇರ್ನೆಸ್ಸು ಇಲ್ಲ. ನಮ್ಮ ಹಕ್ಕುಗಳ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇಲ್ಲ. ಅದನ್ನ ನಾವು ಇನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಅದಕ್ಕೆ ಏನ್ ಮಾಡಿದ್ರು, ಒಂದು ಪ್ರಾವಿಷನ್ ಕೊಟ್ರು. ಏನು, if you are able to satisfy the court in spite of your due diligence, you are not able to seek for this amendment earlier to the evidence commencement, then court has got discretionary power to allow the amendment. ಅದು ಹಾಗಾಗಿ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ. ಅದನ್ನ ನಾವೆಲ್ಲ ಸರಿಯಾಗಿ ಉಪಯೋಗ ಮಾಡ್ಕೋತಾ ಇದೀವಿ. ಒಳ್ಳೇದಾಯ್ತು ಅಂತ ನನಗೂ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನು ನಮಗೆ ಬಹಳ ಉತ್ತಮವಾದಂತ ಸಹಾಯ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಸಿಕ್ಕಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ, ಸೇಲಂ ಅಡ್ವೊಕೇಟ್ಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಿಂದ. ನಿಮಗೆಲ್ಲ ನೆನಪಿರಬೇಕು, ಆ ತಿದ್ದುಪಡಿ ಆಗಿದ್ದಾಗ ಚಾಲೆಂಜ್ ಮಾಡಿದ್ರು. ಅದು ಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳ್ತಿಲ್ಲ ತಿದ್ದುಪಡಿಗಳು ಸರಿಯಾಗಿದೆ ಅಂತ ಹೇಳಿ, ಆಮೇಲೆ ಏನ್ ಮಾಡಿದ್ರು, ಕೆಲವು ಇದನ್ನ ಹೇಳಿದ್ರು ಮಾರ್ಗಗಳನ್ನ. ಅದರಲ್ಲಿ ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳಿದ್ರೆ ಪೆನ್ ಈಸ್ ಮೈಟಿಯರ್ ದನ್ ಸ್ವೋರ್ಡ್. ಅದರಲ್ಲಿ ಅದು ಎಸ್ಟಾಬ್ಲಿಷ್ ಆಯ್ತು. ಲೇಖನ ಎಷ್ಟು ಹರಿತ, ಖಡ್ಗಕ್ಕಿಂತ ಹರಿತ ಅನ್ನೋದಕ್ಕೆ ಅದ್ರ ಉದಾಹರಣೆ ಅಂತ ನನಗೆ ಭಾವನೆ. ಯಾಕಂತ ಹೇಳಿ ನೋಡಿ, ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಅವರು ಈ ಎಲ್ಲಾ ತಿದ್ದುಪಡಿಗಳಲ್ಲಿ ಆರ್ಡರ್ 8 ನಲ್ಲಿ ಆಗಿರಬಹುದು, ಫೈಲಿಂಗ್ ಆಫ್ ರಿಟರ್ನ್ ಸ್ಟೇಟ್ಮೆಂಟ್ 30, 20, ಈಗ 120,
ಆರ್ಡರ್ 17 ಆಗಿರ್ಬೋದು, ಓನ್ಲಿ 3 adjournments, production of documents along with the plaint and return statement, extension of time under section 148, ಇವನ್ನೆಲ್ಲ ಈವನ್ ಆರ್ಡರ್ 17 ನಲ್ಲಿ ಏನಾಯ್ತು, ಶೆಲ್ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಅದು ಮ್ಯಾಂಡೇಟ್ರಿ ಅಂತ ಹೇಳಿ. ಅದುವರೆಗೂ ಇದ್ದ ವಾದ ಏನಪ್ಪಾ ಅಂತ ಹೇಳಿ ಅದು ಮ್ಯಾಂಡೇಟ್ರಿ, ಅದನ್ನ ಮಾಡ್ಲೇಬೇಕು. ನಮ್ಮ ಹೈಕೋರ್ಟ್ನವರು ಡಿವಿಷನ್ ಬೆಂಚು ಕನ್ಸಿಸ್ಟಿಂಗ್ ಆಫ್ ಜಸ್ಟಿಸ್ ಠಾಕೂರ್ ಅಂಡ್ ಜಸ್ಟಿಸ್ ನಜೀರ್ ಅವ್ರು ಹೇಳೇ ಬಿಟ್ರು, ಅದು ಮ್ಯಾಂಡೇಟ್ರಿ. ತಿದ್ದುಪಡಿ ಮಾಡೋದು ಯಾತಕ್ಕೆ, ಆ ಟೈಮ್ ಅಂತ ಹೇಳಿದ್ರೆ ಟೈಮ್ 30 ಅಂದ್ರೆ 30, 90 ಅಂದ್ರೆ 90, ಅಷ್ಟು ದೋಸ್ ಒಳಗಡೆ ಹಾಕ್ಬೇಕು. ಇಲ್ದಿದ್ರೆ ಯು ವೋಂಟ್ ಗೆಟ್ ಎನಿ ಎಕ್ಸ್ಟೆನ್ಷನ್. You cannot invoke section 5 of the Limitation Act to condone. You cannot invoke section 148 of the Code of Civil Procedure for extension. Even you cannot invoke section 151 of the Code of Civil Procedure. Most powerful provision in any of the provisions according to me is section 151. ಆದ್ರೆ ದುರಾದೃಷ್ಟವಶಾತ್ ಅವ್ರು ಹೇಳ್ಬಿಟ್ರು, ಇಲ್ಲ ರೀ 151 ಇನ್ಹೆರೆಂಟ್ ಪವರ್ಸ್ ಅನ್ನು ಯೂಸ್ ಮಾಡಿ ಟೈಮ್ ಆದ್ಮೇಲೆ ಪರ್ಮಿಷನ್ ಕೊಡೋಕ್ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ಪುಣ್ಯವಶಾತ್ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು, ಇಲ್ಲೆಲ್ಲ ಸೆಕ್ಷನ್ ಅದರಲ್ಲಿ ಉಪಯೋಗಿಸಿರ್ತಕ್ಕಂಥ ಶೆಲ್ ಪದಕ್ಕೆ ನಾವು ಮ್ಯಾಂಡೇಟ್ರಿ ಅಂತ ತಗೋಬಾರ್ದು, ಕಡ್ಡಾಯ ಅಂತ ಅನ್ಕೋಬಾರ್ದು. ಅದು ಆ ಅರ್ಥದಲ್ಲಿ ಅವ್ರು ಉಪಯೋಗಿಸಿಲ್ಲ. ಇಟ್ ಇಸ್ ಓನ್ಲಿ ಎ ಡೈರೆಕ್ಟ್ರಿ. ಇಟ್ ಇಸ್ ಡಿಸಿಷನ್ ಟು ದಿ ಕೋರ್ಟ್ ಟು ಬಿ ಎಕ್ಸಸೈಸ್ಡ್ ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಇಫ್ ಇಟ್ ಫೀಲ್ಸ್ ಫಿಟ್ ಅಂತ ಒಂದು ಪರಿಹಾರ ಕೊಟ್ಟರು. ಅದು ಬಹಳ ಒಳ್ಳೇದಾಗುತ್ತೆ. ಹಾಗಾಗಿ ಈಗ ನಾವು ನೋಡ್ತಾ ಇದೀವಿ, even after time limit is over for filing the return statement, courts are permitting to file the return. ಅದು ಒಳ್ಳೇದೇ ಅಂತ ಅನ್ಸುತ್ತೆ ನನಗೆ. ಇಲ್ದಿದ್ರೆ ಏನಾಗ್ತಾ ಇತ್ತು, ಏನೇನು ಆಗ್ತಾ ಇರ್ಲಿಲ್ಲ, ಇನ್ನೂ ಜಾಸ್ತಿ ಸಮಯ ಸಿಗ್ತಾ ಇತ್ತು ಡಿಫೆಂಡೆಂಟ್ಗೆ. ಯಾಕೆ, ಎಕ್ಸ್ಪಾರ್ಟೆ ಆರ್ಡರ್ ಆಗೋದು, ಆರ್ಡರ್ 9 ಇನ್ವೋಕ್ ಮಾಡ್ತಿದ್ವಿ, ಮಿಸ್ಟೇನೆಸ್ ಆಗ್ತಿದ್ವಿ, ಮತ್ತೆ ವರ್ಷಾನುಗಟ್ಲೆ ಮುಂದೆ ಹೋಗ್ತಾ ಇತ್ತು. ಹಾಗಾಗಿ ಇಟ್ ಇಸ್ ಎ ಗುಡ್ ಡಿಸಿಷನ್ ಅಕಾರ್ಡಿಂಗ್ ಟು ಮಿ ಅಂಡ್ ವಿ ಆರ್ ಆಲ್ ಬೆನಿಫಿಟೆಡ್ ಫ್ರಮ್ ದಟ್. ಸೊ ಹಾಗೆ ಆರ್ಡರ್ 6/17 ನಲ್ಲಿ ಅದನ್ನು ನಾವು ನೋಡಬಹುದು. ತಿದ್ದುಪಡಿಗಳನ್ನು ಆದಷ್ಟು ಕಡಿಮೆಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ವಿ ಕೆನಾಟ್ ಸೀಕ್ ಫಾರ್ ಅಮೆಂಡ್ಮೆಂಟ್ ಆಸ್ ಅಂಡ್ ವೆನ್ ವಿ ವಾಂಟ್. ಅದ್ರ ಜೊತೆಗೆ ಆ ಪ್ಲೇಂಟ್ ಆರ್ಡರ್ 6 ನಲ್ಲಿ ಹೇಳಿದ್ದಾರೆ, ನೀವು ಪ್ಲೀಡಿಂಗ್ಸ್ ಅನ್ನ ಮೆನ್ಷನ್ ಮಾಡ್ಬೇಕಾದ್ರೆ ಪ್ರೆಸಿಡೆಂಟ್ಸ್ ಏನಾದ್ರೂ ಇದ್ರೆ ಅದ್ರ ಬಗ್ಗೆ ಹೇಳಿ, ಮೊದಲೇ ಅವ್ನಿಗೆ ನೋಟಿಸ್ ಇತ್ತ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಫ್ರಾಡ್, ಅಂಡ್ಯೂ ಇನ್ಫ್ಲುಯೆನ್ಸ್, ಇದನ್ನ ನೀವು ಅಲೇಜ್ ಮಾಡಿದ್ರೆ ಯು ಶುಡ್ ಬಿ ವೆರಿ ಕ್ಲಿಯರ್ ಹೂ ಹ್ಯಾಸ್ ಡನ್ ದಟ್ undue influence, ಯಾವಾಗ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ಕೊಡಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬೇಕು, ಅದು ಬಹಳ ಕಡ್ಡಾಯವಾದಂಥದ್ದು. ಇಫ್ ಯು ಡು ನಾಟ್ ಗಿವ್ ದ ಡೀಟೇಲ್ಸ್ ಅಬೌಟ್ ದಿಸ್ ಫ್ರಾಡ್, undue influence ಆಫ್ ದೋಸ್ ಥಿಂಗ್ಸ್, ದೆನ್ ಇಟ್ ವಿಲ್ ಬಿ ಡಿಫೆಕ್ಟಿವ್ ಪ್ಲೈಂಟ್. ಅದನ್ನ ಗಮನಿಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆರ್ಡರ್ 6/4, you should be very, very careful and you should mention all the details which are very, very necessary for the adjudication of the claim made by the plaintiff. ಆಮೇಲೆ ಅವನಿಗೆ ನೋಟಿಸ್ ಇತ್ತು, ಪ್ರೇಯರ್ ನೋಟಿಸ್, ಅದ್ರ ಬಗ್ಗೆ ನಾವು ಮೆನ್ಷನ್ ಮಾಡಬೇಕು. ಸೊ ಇದು ಸಂಕ್ಷಿಪ್ತವಾಗಿ ನಿಮಗೆ ಪ್ಲೀಡಿಂಗ್ ಜನರಲ್ ಅಂಡರ್ ಆರ್ಡರ್ 6. ಇನ್ನು ಆರ್ಡರ್ 7 ಬಂದ್ರೆ ಬಹಳ ಅದರಲ್ಲಿ ನಾವು ಈಗಾಗಲೇ ನೋಡಿದೀವಿ ಏನೇನು ಕಂಟೆಂಟ್ಸ್ ಇರಬೇಕು ಆರ್ಡರ್ 7 ನಲ್ಲಿ. ಇದ್ರಲ್ಲಿ ನೀವು ಆಗಲೇ ಅಲ್ಲಿ ರೂಲ್ 10 ಮತ್ತೆ ರೂಲ್ 11 ನಾವು ನೋಡಿದ್ವಿ. ಈಗ ಇನ್ನೊಂದು ಮುಖ್ಯವಾದ ರೂಲ್ ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ರೂಲ್ 7, ಆರ್ಡರ್ 7, ರೂಲ್ 7, ವೇರ್ ಇಟ್ ಸೇಸ್ ಯುವರ್ ಪ್ರೇಯರ್ ಶುಡ್ ಬಿ ಸ್ಪೆಸಿಫಿಕ್. ನೀವೇನು ಪರಿಹಾರ ಕೇಳ್ತೀರಿ ಅದು ನಿರ್ದಿಷ್ಟವಾಗಿರ್ಬೇಕು, ಬೇಕಾಬಿಟ್ಟಿ ಕೇಳೋ ಹಾಗಿಲ್ಲ. ನಿಮ್ಗೆ ಎಷ್ಟು 50 ಲಕ್ಷಕ್ಕೆ ಡಿಗ್ರಿ ಬೇಕಾ, ಯು ಶುಡ್ ಸೀಕ್ ಫಾರ್ ವೇರ್ ಫಾರ್ ಇಟ್ ಇಸ್ ಹಂಬ್ಲಿ ಪ್ರೇಡ್ ದಟ್ ದಿಸ್ ಹಂಬಲ್ ಕೋರ್ಟ್ ಬಿ ಪ್ಲೀಸ್ ಟು ಪಾಸ್ ಎ ಜಜ್ಮೆಂಟ್ ಅಂಡ್ ಡಿಗ್ರಿ ಆಫ್ 50 lakhs with interest, cost, so on and so forth. You cannot be uncertain, specific ಆಗಿ ಕೇಳಬೇಕು. ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಕೊಡಿ ಸ್ವಾಮಿ ಅಂತ ಕೇಳಾಗಿಲ್ಲ. ಆರ್ಡರ್ 7, ರೂಲ್ 7 is very, very clear about that. ಅದ್ರ ಜೊತೆಗೆ ಅದು ಹೇಳುತ್ತೆ, even you need not seek for any general prayer. ನಾವೀಗ ಏನ್ ಮಾಡ್ತಿದೀವಲ್ಲ, ಮುಖ್ಯವಾದ ನಿರ್ದಿಷ್ಟವಾದ ಪ್ರೇಯರ್ ಕೇಳ್ತೀವಿ ಪರಿಹಾರ. ಅದ್ರ ಜೊತೆಗೆ ನಮ್ಮನ್ನ ಅನುಮಾನ ಶುರು ಆಗುತ್ತೆ, ಅಯ್ಯೋ ನಾನು ಇದನ್ನ ಕೇಳ್ಬೇಕು, ಏನೇನ್ ಬರ್ಬೇಕಾಗಿತ್ತು ನಮ್ಮ ಪಕ್ಷಿಗಾರಿಗೆ. ಅವಾಗ ಏನ್ ಮಾಡ್ತೀವಿ, ಅಂಡ್ ಅಂತ ಶುರು ಮಾಡ್ತೀವಿ. ಅಂಡ್ ಪಾಸ್ ಸಚ್ ಅದರ್ ಆರ್ಡರ್ ಡೀಮ್ ಫಿಟ್ ಬೈ ದಿಸ್ ಕೋರ್ಟ್ ಅಂಡರ್ ದ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್. ಸೊ ಅದು ಬೇಕಿಲ್ಲ. ಆರ್ಡರ್ 7, ರೂಲ್ 7 ಪ್ರಕಾರ ಅದು ಬೇಕಿಲ್ಲ. ಅದು ನಮಗೆ ರೂಢಿ ಆಗೋಗಿದೆ. ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಟು ಮೋಲ್ಡ್ ದ ರಿಲೀಫ್. ಅದಕ್ಕೆ ನಿಮಗೆ ಕೆಲವು ಡಿಸಿಷನ್ಸ್ ಗೊತ್ತಿರಬೇಕು. ಕೆಲವು ಫ್ಯಾಮಿಲಿಗಳಲ್ಲಿ ಡಿಕ್ಲರೇಷನ್ ಸೂಟ್ ಹಾಕಿದಾಗ the courts have
converted that instead of dismissing the suit for declaration, courts have decreed for partition. If it is permissible, ಎಲ್ಲಾ ಪಾರ್ಟಿಗಳು ಜೊತೆ ಅಲ್ಲೇ ಇದ್ದು ಎಲ್ಲಾ ಸಾಕ್ಷ್ಯಾಧಾರಗಳು ಅದರಲ್ಲಿದ್ರೆ ಅದೇ ವ್ಯಾಜ್ಯ ಕಾರಣದಲ್ಲಿದ್ರೆ court has got power to invoke Article 7, Rule 7 of the Code of Civil Procedure and grant appropriate relief. That is what plaint. ಇನ್ನು ನಾವು ಕೊನೆಯದಾಗಿ ಆರ್ಡರ್ 8 ಒಂದನ್ನ ಕನ್ಸಿಡರ್ ಮಾಡಿ, I think I've already crossed the time. I will conclude. Just I briefly mention about the order 8, which is also very, very important. Important provisions of the Order 8 ನಲ್ಲಿ ಡಿಫೆಂಡೆಂಟ್ ಒಂದು ಟೈಮ್ ಲಿಮಿಟ್. ಅದರಲ್ಲಿ ಇನ್ನೊಂದು ವಿಷಯ ನೀವು ತಿಳ್ಕೋಬೇಕು. ಆರ್ಡರ್ 8 ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಇಂದ ಒಂದು ಅಮೆಂಡ್ ಆಗಿದೆ. ಮೊದಲು 30 ದಿವಸದಲ್ಲೇ ಕೇಸ್ ಇದನ್ನ ಹಾಕಬೇಕು. ರಿಟರ್ನ್ ಸ್ಟೇಟ್ಮೆಂಟ್ ಹ್ಯಾಸ್ ಟು ಬಿ ಫೈಲ್ಡ್ ವಿತ್ ಇನ್ 30 days from the date of service of summons. After 30 days, court has got power to extend up to 90 days ಅಂತಿತ್ತು. ಈಗೇನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಮೂಲಕ 120 days from the date of service of summons ಅಂತ ಮಾಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ಒಂದು ತೀರ್ಮಾನ ಬಂದಿದೆ, ಅದನ್ನ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಅಪೀಲ್ ರಿಪೋರ್ಟ್ ಅಲ್ಲಿ 2020 ಅದರಲ್ಲಿ ಏನ್ ಹೇಳಿದ್ರು, ಕೇಸನ್ನ ಎಕ್ಸಾಮಿನ್ ಮಾಡ್ಬಿಟ್ಟು ಅಲ್ಲಿ ಡಿಲೇ ಆಗಿತ್ತು. ಎದುರುಗಡೆ ಅವ್ರು ಹೇಳಿದ್ರು ಇಲ್ಲ ಎಲ್ಲ 120 days ಒಂದು 90 days ಮೇಲೆ ಆಗ ಹೋಗಿದೆ, ಅದಕ್ಕೆ ಇದು ರಿಟರ್ನ್ ಸ್ಟೇಟ್ಮೆಂಟ್ ತಗೊಳಕ್ ಬರಲ್ಲ. ಯಾಕಂತ ಹೇಳಿದ್ರೆ 120 days ಮ್ಯಾಕ್ಸಿಮಮ್ ಇರೋದು ಕಮರ್ಷಿಯಲ್ ಕೇಸಸ್ಸಿಗೆ ಮಾತ್ರ. ಆಮೇಲೆ ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಪ್ರಕಾರ ತಿದ್ದುಪಡಿ ಆಗಿರೋದ್ರಿಂದ ನೀವು 120 days ಆದ್ಮೇಲೆ ನೀವು ಟೈಮ್ ಕೊಡೋ ಹಾಗೆ ಇಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ. ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡ್ತು, ಹೌದು ಕಮರ್ಷಿಯಲ್ ಕೋರ್ಟ್ ಕೇಸ್ಗಳಿಗಾದ್ರೆ ಮ್ಯಾಕ್ಸಿಮಮ್ ಟೈಮ್ that can be given to the defendant for filing a written statement is only 120 days. 120 days ಆದ್ಮೇಲೆ ಕಮರ್ಷಿಯಲ್ ಕೇಸಸ್ಗೆ ನೋ ಕ್ವಶನ್ ಆಫ್ ಎಕ್ಸ್ಟೆಂಡಿಂಗ್ ದಿ ಟೈಮ್ ಬಿಯಾಂಡ್ 120 days ಅಂತ ಹೇಳಿದ್ದಾರೆ. ಕಮರ್ಷಿಯಲ್ ಕೋರ್ಟ್ಗಾದ್ರೆ ಅದು ಮ್ಯಾಂಡೇಟ್ರಿ. 120 ದಿವಸಗಳು ಆದ ಮೇಲೆ ನೀವು ಕಾಲಾವಕಾಶ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಕೊಡೋ ಹಾಗೆ ಇಲ್ಲ. ಆದ್ರೆ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಆಗದೆ ಇದ್ರೆ, ಕಮರ್ಷಿಯಲ್ ಕೇಸ್ ಆಗದೆ ಇದ್ರೆ, then you can grant time more than 90 days. That is the Supreme Court latest judgment reported in 2020 Supreme Appeal Reporter. ಸೊ ಅದ್ರ ಜೊತೆಗೆ ಇನ್ನ ನೋಡಿ ಆರ್ಡರ್ 8 ನಲ್ಲಿ ರೂಲ್ 5 where it says you have to deny all the allegations which you are not admitting made in the plaint. ನೀವು ವಾದ ಪತ್ರದಲ್ಲಿ ಯಾವ ಅಂಶಗಳನ್ನು ಒಪ್ಕೊಳ್ಳೋದಿಲ್ವೋ ಅವನ್ನ ನೀವು ನಿರ್ದಿಷ್ಟವಾಗಿ ಅಲ್ಲಗೆಳಿಬೇಕು. ಸ್ಪೆಸಿಫಿಕಲಿ ಯು ಹ್ಯಾವ್ ಟು ಡಿನೈ. ಯು ಕೆನಾಟ್ ಡಿನೈ ವೇಗ್ಲಿ. ಹಾರಿಕೆ ಅಲ್ಲಗೆಳಿಕೆ ಆಗಿರಬಾರ್ದು. ಇಟ್ ಹ್ಯಾಸ್ ಬೀನ್ ಮೇಡ್ ವೆರಿ ಕ್ಲಿಯರ್. Even it goes one step further under Order 8 Rule 5 and says, if the defendant has failed to deny any of the averments made in the plaint, it is deemed to have been admitted. Most dangerous. ನಾವು ಬಹಳ ಹುಷಾರಾಗಿರ್ಬೇಕಾದ್ರೆ, ಬಹಳ ಎಚ್ಚರಿಕೆಯಿಂದ. ಅದಕ್ಕೆ ನೀವು ಬಹಳಷ್ಟು ಹಳೆಯ ರಿಟರ್ನ್ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಲೈನ್ ಬೈ ಲೈನ್ ಡಿನೈ ಮಾಡಿರ್ತಾರೆ. ಬಿಕಾಸ್ ಆಫ್ ದಿಸ್ ಸ್ಪೆಸಿಫಿಕ್ ಡಿನೈಲ್ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ರೂಲ್ 4 ಐ ಥಿಂಕ್. ಈಗ ಒಬ್ಬ ಪಕ್ಷಕಾರ 5 ಲಕ್ಷಕ್ಕೆ ಕೇಸ್ ಹಾಕಿದ್ದು ಡಿಫೆಂಡೆಂಟ್ ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲಿ ಡಿನೈ ಮಾಡ್ತಾನೆ. ದಿಸ್ ಡಿಫೆಂಡೆಂಟ್ ಡಿನೈಸ್ ದಟ್ ಹಿ ಹ್ಯಾಸ್ ನಾಟ್ ಟೇಕನ್ ಎನಿ 5 lakhs. ಡಿನೈಸ್ ದಟ್ ನಾನು 5 ಲಕ್ಷ ತಗೊಂಡಿಲ್ಲ. ಆರ್ಡರ್ 8 says it is not a specific denial. ಇದು ನಾನು ಯಾವಾಗ್ಲೂ ಹೈಲೈಟ್ ಮಾಡ್ತಾ ಇರ್ತೇನೆ. ನೋಡಿ ಅವ್ರು ಎಷ್ಟು ಆಳವಾಗಿ ಮಾಡಿದ್ದಾರೆ ಇದನ್ನೆಲ್ಲ ಕಾನೂನು ಅನ್ನೋದಕ್ಕೆ. ಅರೆ ಯಾಕೆ ನಾನು 5 ಲಕ್ಷ ತಗೊಂಡಿಲ್ಲ ಅಂತ ಹೇಳಿದಿನಲ್ಲ, ಅದು ನಿರ್ದಿಷ್ಟವಾದಂತ ಅಲ್ಲಗಳಿಕೆ ಆಯ್ತಲ್ಲ, ಇಟ್ ಇಸ್ ಸ್ಪೆಸಿಫಿಕ್ ಡಿನೈಲ್ ಅಂತ ಹೇಳಿದ್ರೆ ಅವ್ರಲ್ಲ. ನೋ, it's not a specific denial because what you have said, you have not taken 5 lakhs. You might have taken 4 lakhs, 3 lakhs. So you have to deny specifically, I have not taken any amount from the defendant, from the plaintiff, much less the 5 lakhs as alleged by the plaintiff. ಇದ್ರ ಬಗ್ಗೆ ನಾವು ಬಹಳ ಗಮನ ಕೊಡಬೇಕಾಗುತ್ತೆ. So this is what Order 8 Rule 5 also says. ಇದಾದ ಮೇಲೆ once your pleadings are
ಓವರ್ ಕ್ಲೈಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಆಗದ್ಮೇಲೆ ರೂಲ್ 9 and rule 10. Rule 10 says if the defendant fails to file the return statement, then the court can proceed to pass the judgment. Judgment pass ಮಾಡಬೇಕು ಅಂತ ತಕ್ಷಣ ಅದು ಡಿಕ್ರಿನೇ ಮಾಡಬೇಕು ಅಂತಿಲ್ಲ. ಕೋರ್ಟ್ ಕ್ಯಾನ್ ಡಿಕ್ರಿನೂ ಮಾಡಬಹುದು, ಆದ್ರೆ ಕೋರ್ಟ್ ಹ್ಯಾಸ್ ಗಾಟ್ ಡಿಸ್ಕ್ರಿಷನರಿ ಪವರ್. ನೋ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಅಂತ ಹೇಳ್ಬೋದು ಅವನಿಗೆ, ಪ್ಲೇಂಟಿಫ್ಗೆ. ಅವ್ನು ರಿಟರ್ನ್ ಸ್ಟೇಟ್ಮೆಂಟ್ ಆಗದೆ ಇದ್ರೆ ಏನಾಯ್ತು, ಯು ಹ್ಯಾವ್ ಟು ಸ್ಯಾಟಿಸ್ಫೈ ಮೀ ಯುವರ್ ಕ್ಲೈಮ್ ಅಂತ ಹೇಳ್ಬೋದು. ಇಲ್ಲದಿದ್ರೆ ಮಿಸ್ಚೀಫ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡಿಸಿಷನ್ಸ್ ಅದೇ ತರ ಹೇಳುತ್ತೆ. ಮೇರ್ಲಿ ಬಿಕಾಸ್ ದ ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ನಾಟ್ ಫೈಲ್ಡ್ ಡಸ್ ನಾಟ್ ಮೀನ್ ದಟ್ ಯು ಶುಡ್ ಡಿಕ್ರಿ ದ ಸೂಟ್. ಅದು ರೂಲ್ 10. ಇನ್ನು ರೂಲ್ 9 ಬಂದ್ರೆ ನೋ ಫರ್ದರ್ ಪ್ಲೀಡಿಂಗ್ಸ್ ಆಫ್ಟರ್ ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ಫೈಲ್ಡ್ ಅಂಡ್ ವಿತೌಟ್ ದ ಪರ್ಮಿಷನ್ ಆಫ್ ದ ಕೋರ್ಟ್. ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ಮೇಲೆ ನೀವೇನಾದ್ರೂ ಪ್ಲೀಡಿಂಗ್ಸ್ ಹಾಕ್ಬೇಕಾದ್ರೆ ನೀವು ಅನುಮತಿಯನ್ನ ತಗೋಬೇಕು. ಸಾಮಾನ್ಯವಾಗಿ ಇದು ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಸಬ್ಸಿಕ್ವೆಂಟ್ ಈವೆಂಟ್ಸ್ ಆದಾಗ ಬರ್ಬೋದು. The court has got power, of course, to take into consideration the subsequent events after filing of the return statement also, plaintiff return statement. ಜೊತೆಗೆ ಈಗ ರಿಟರ್ನ್ ಸ್ಟೇಟ್ಮೆಂಟ್ ಹಾಕದ್ಮೇಲೆ if the defendant has raised certain new facts, ಹೊಸ ವಿಷಯಗಳನ್ನು ಹೇಳ್ತಾನೆ ಅವನು. No. One of the defendant has executed such a document which may have to be met by the plaintiff. ಅದಕ್ಕೆ ಬಗ್ಗೆ ಅವನು ಹೇಳ್ಬೇಕಾಗ್ಬೋದು. ಅಂತ ಸಂದರ್ಭದಲ್ಲಿ ರೂಲ್ 9 ಅನ್ನು ಇನ್ವೋಕ್ ಮಾಡಿ ಯು ಕ್ಯಾನ್ ರಿಕ್ವೆಸ್ಟ್ ದ ಕೋರ್ಟ್ ಫಾರ್ ಪರ್ಮಿಷನ್ ಟು ಫೈಲ್ ದಿ ರಿಜಾಯಿಂಡರ್ ಟು ದ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ಡ್ ಬೈ ದ ಡಿಫೆಂಡೆಂಟ್. ಇದ್ರ ಜೊತೆಗೆ ಇನ್ನ ಬಹಳ ಮುಖ್ಯವಾದಂತ 2 ವಿಷಯಗಳನ್ನು ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ರೂಲ್ 6 ಮತ್ತೆ ರೂಲ್ 6 ಕ್ಯಾಪಿಟಲ್ ಎ, ಸೆಟ್ ಆಫ್ ಅಂಡ್ ಕೌಂಟರ್ ಕ್ಲೈಮ್. ರೂಲ್ 6 ಡೀಲ್ಸ್ ವಿತ್ ರಿಗಾರ್ಡ್ ಟು ಸೆಟ್ ಆಫ್. ಇಟ್ ಈಸ್ ಪರ್ಟೈನಿಂಗ್ ಟು ಓನ್ಲಿ ಮನಿ ಅಂಡ್ the set off should be claimed only in respect of ascertained sum. ನಿರ್ದಿಷ್ಟವಾದ ಅಮೌಂಟ್ ಇರಬೇಕು. It should be lawful set off and limitation ನಲ್ಲಿ ಇರಬೇಕು, ಹಾಗೂ ಕೋರ್ಟ್ಗೆ ಸ್ಯಾಟಿಸ್ಫೈ ಮಾಡೋದು. ದಟ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಅ ಪ್ಲೇಂಟ್ ಓನ್ಲಿ. ಕೌಂಟರ್ ಕ್ಲೈಮ್ ಆಗುತ್ತೆ, ಅದು ಕೌಂಟರ್ ಸೂಟ್ ತರನೇ ಆಗುತ್ತೆ. ಜೊತೆಗೆ ಸೆಟ್ ಆಫ್ ನಾವು ಯಾವಾಗ ಸಾಮಾನ್ಯವಾಗಿ ಕೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಕ್ಲೈಮ್ ಕಡಿಮೆ ಇದ್ದಾಗ ಅವನು 5 ಲಕ್ಷ ಕೊಡ್ಬೇಕು ಅಂತ ಕೇಸ್ ಹಾಕ್ದಾಗ ನಮಗೆ ಡಿಫೆಂಡೆಂಟ್ಗೆ ಪ್ಲೇಂಟಿಫೆ 3 ಲಕ್ಷ ಕೊಡ್ಬೇಕಾಗಿರುತ್ತೆ. ಅವಾಗ ಅವ್ನು ಕೇಳೋನು, ಅವ್ನು 5 ಲಕ್ಷ ಕೇಳಿ ನನಗೆ ಅವ್ನು 3 ಲಕ್ಷ ಕೊಡ್ಬೇಕು, 5 ಲಕ್ಷ ಕೊಡ್ಬೇಕು, ಸರಿ 3 ಲಕ್ಷ ಸೆಟ್ ಆಫ್ ಮಾಡಿ. ಸೊ ಈ ಸೆಟ್ ಆಫ್ ಲಿಮಿಟೇಷನ್ ನಲ್ಲಿ ಇರಬೇಕು ಅನ್ನೋದಕ್ಕೆ ಯು ಶುಡ್ ಗೋ ಟು ಸೆಕ್ಷನ್ 3 ಆಫ್ ದಿ ಲಿಮಿಟೇಷನ್ ಆಕ್ಟ್. ಅಲ್ಲಿ ಹೇಳುತ್ತೆ ಸೆಟ್ ಆಫ್ ನೀವು ಕೇಳಬೇಕಾದ್ರೆ ಆಸ್ ಆನ್ ದ ಡೇಟ್ ಆಫ್ ಫೈಲಿಂಗ್ ಆಫ್ ದ ಸೂಟ್ ಯುವರ್ ಸೆಟ್ ಆಫ್ ಶುಡ್ ಬಿ ವಿತ್ ಇನ್ ಲಿಮಿಟೇಷನ್. ನೀವೇನು ಅವ್ನು 3 ಲಕ್ಷ ನನಗೆ ಕೊಡಬೇಕು ಅಂತ ಹೇಳ್ತಿದ್ರು, ಆ 3 ಲಕ್ಷ ಅವನ್ ಕೇಸ್ ಹಾಕಿದ ಟೈಮ್ ಡೇಟ್ ನಿಂದ ಅದು ಲಿಮಿಟೇಷನ್ ಒಳಗಡೆ ಇರಬೇಕು. ಸೊ ಇದು ಸೆಟ್ ಆಫ್ ಏನು ಸೇಮ್ ಶುಡ್ ಬಿ ಇನ್ ಸೇಮ್ ಪೊಸಿಷನ್. ಇಬ್ರು ಮೂವರಿದ್ರು ಒಬ್ರ ಮೇಲೆ ಅವ್ನು ಕೇಳಕ್ ಬರಲ್ಲ. ಆಮೇಲೆ ಹಣದ ಬಗ್ಗೆನೇ ಅದು ಕೇಸ್ ಇರಬೇಕು, ಹಣದ ಬಗ್ಗೆ ಮಾತ್ರ ಸೆಟ್ ಆಫ್ ಕೇಳಕ್ ಸಾಧ್ಯ ಆಗುತ್ತೆ. ಇನ್ನ ಕೌಂಟರ್ ಕ್ಲೈಮಿಗೆ ಬಂದ್ರೆ ರೂಲ್ 6 ಕ್ಯಾಪಿಟಲ್ ಎ ಆರ್ಡರ್ 8 ಇಲ್ಲಿ ಏನಾಗುತ್ತೆ, section 3 of the limitation act says your client should be within limitation on the date when you make a counter claim. ನೀವು ಕೌಂಟರ್ ಕ್ಲೈಮ್ ಯಾವಾಗ ಹಾಕ್ತಿರೋ ಅವತ್ತಿನ ದಿವಸದಲ್ಲಿ ನಿಮ್ಮ ಕೌಂಟರ್ ಕ್ಲೈಮು ಲಿಮಿಟೇಷನ್ ಒಳಗಡೆ ಇರಬೇಕು. ಆಮೇಲೆ ಅನ್ಲೈಕ್ ಅಂಡರ್ ಸೆಟ್ ಆಫ್ ರೂಲ್ 6, set off can be, counter claim can be made other than the money suits. Injunction ಕೇಸ್ಗಳು ನೀವು ಕೇಳಬಹುದು. ಇಂಜಂಕ್ಷನ್ ಇವನ್ ದೋ ಅಂಡರ್ ಆರ್ಡರ್ 39 ರೂಲ್ 1A the temporary injunction can be sought by the defendant also. Here also the defendant can also seek for other price than money. Defendant counter claim ಮಾಡಬಹುದು. ಅದು within limitation ಇರಬೇಕು. They should have the same characteristic. ಒಬ್ಬರ ಮೇಲೆ ಅವರಿಬ್ರು ಒಂದೇ ಇದರಲ್ಲಿ ಬೇಕು, ಬೇರೆ ಬೇರೆ ಆದ್ರೆ ಬರೋದಿಲ್ಲ ಅದು. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಡೀಲ್ ವಿತ್ ರಿಗಾರ್ಡ್ ಟು ದಿ ಆರ್ಡರ್ 8 pertaining to return statement, set off under rule 6, counter claim under rule 6 capital A. In nutshell, of course there are other things to be mentioned or discussed which are very, very more, and other aspects of the code of civil procedure also, because of the time constraint, and there may be some questions also. Therefore I would like to stop at this, and I thank
the All India Lawyers Union and all, especially Shankarappa and Koteshwara, and all the office bearers and all the persons who are online and listening to me. I'm thankful very much.